Hello students, welcome back to our English class. In this class, we will discuss about 10th standard English lesson, Science and Hope of Survival, written by Kelis Borok. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಗಿರುವಂಥ ಕೆಲಿಸ್ ಬೊರಾಕ್ ಅವರು ಬರೆದಿರುವಂಥ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಇದರ ಅರ್ಥ ವಿಜ್ಞಾನ ಮತ್ತು ಉಳಿವಿನ ಭರವಸೆ ಅಂತ ನಾವು ಅಂದ್ಕೋಬೋದು. ಈ ವಿಜ್ಞಾನದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ. ಈ ವಿಜ್ಞಾನ ಅಂತಂದರೆ ಇದು ಮನುಷ್ಯನಿಗೇನು ಒಳ್ಳೇದು ಮಾಡಿಲ್ಲ, ಕೆಟ್ಟದ್ದೇ ಮಾಡಿದೆ. ಈ ವಿಜ್ಞಾನ ಅಭಿವೃದ್ಧಿ ಆದಂಗೆ ಮನುಷ್ಯನ ಜೀವನ ಹಾಳಾಗ್ತಾ ಇದೆ, ಅದರಿಂದ ಕೆಟ್ಟದ್ದೇ ಜಾಸ್ತಿ ಆಗಿದೆ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ. ಅದರಲ್ಲಿ ಇನ್ನೂ ಕೆಲವೊಬ್ರು ಇದ್ದಾರೆ, ಅವರು ವಿಜ್ಞಾನದಿಂದ ಒಳ್ಳೆಯದಾಗಿದೆ, ವಿಜ್ಞಾನದಿಂದ ಕೆಟ್ಟದ್ದಾಗಿದೆ ಅಂತಂದರೆ ವಿಜ್ಞಾನ ನಮಗೇನು ಕೆಟ್ಟದ್ದಾಗಿಲ್ಲ, ಆ ವಿಜ್ಞಾನವನ್ನು ನಾವು ಸರಿಯಾಗಿ ಬಳಸಿಕೊಂಡಿಲ್ಲ, ಅದನ್ನು ಕೆಟ್ಟ ದಾರಿಯಲ್ಲಿ ಬಳಸಿಕೊಂಡಾಗ ಮಾತ್ರ ನಮಗೆ ಕೆಟ್ಟದ್ದಾಗತ್ತೆ ಅಂತ ವಾದ ಮಾಡ್ತಾನೆ ಇರ್ತಾರೆ. ಹಾಗೆ ವಿಜ್ಞಾನ ಒಳ್ಳೆಯದ ಕೆಟ್ಟದ್ದ ಅನ್ನತಕ್ಕಂಥ ಚರ್ಚೆ ಡಿಬೇಟ್ಗಳು ನಡೀತಾನೆ ಇರ್ತವೆ. ಆದರೆ ಈ ಪಾಠದಲ್ಲಿ ಕೆಲಿಸ್ ಬೊರಾಕ್ ಅವ್ರು ಹೇಳ್ತಾರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ವಿಜ್ಞಾನ ಮತ್ತು ಉಳಿವಿನ ಭರವಸೆ. ಹಾಗಾದರೆ ವಿಜ್ಞಾನದಿಂದ ಒಳ್ಳೆಯದಾಗಿದೆನಾ ಅಥವಾ ವಿಜ್ಞಾನದಿಂದ ಈ ಮನುಕುಲಕ್ಕೆ ಕೆಟ್ಟದ್ದಾಗಿದೆನಾ, ಏನಾಗಿದೆ ಅನ್ನೋದನ್ನು ಈ ಪಾಠದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತಮಗೊಂದು ಮಾತು, ಬೇರೆ ಪಾಠಗಳ ಥರ ಈ ಪಾಠದಲ್ಲಿ ಒಂದು ಸ್ಟೋರಿ ಅನ್ನೋದಿಲ್ಲ. ಬೇರೆ ಪಾಠಗಳನ್ನ ಈಸಿಯಾಗಿ ಓದ್ಬಿಟ್ಟು ಅಲ್ಲೊಂದು ಸ್ಟೋರಿ ಇರ್ತದೆ, ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಂಡಿರ್ತೀರ, ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿರ್ತದೆ. ಆದರೆ ಈ ಒಂದು ಪಾಠದಲ್ಲಿ ಇದೊಂದು ಆರ್ಟಿಕಲ್ ಇದ್ದಂಗೆ, ಲೇಖನ ಇದ್ದಂಗಿದೆ. ಇಲ್ಲಿ ನಮಗೆ ಸ್ಟೋರಿ ಥರ ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆಯೇ ಎಕ್ಸಾಮಿನೇಷನಲ್ಲಿ ಈ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರೋದ್ರಿಂದ ಈ ಪಾಠ ಮಾಡಬೇಕಾದ್ರೆ ಎಲ್ಲಿ ಯಾವುದ್ರ ಬಗ್ಗೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ತಾವು ಸ್ವಲ್ಪ ಆ ಕಡೆ ಫೋಕಸ್ ಮಾಡಿಕೊಂಡು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ತಮಗೆ ಎಕ್ಸಾಮಿನೇಷನಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವಾಗ ಪಾಠನ ಆರಂಭ ಮಾಡೋಣ. ಇಫ್ ಯು ಆರ್ ಸೋ ಕ್ಲೆವರ್ ವೈ ಆರ್ ಯು ಸೋ ಪುವರ್, ಪಾಪ್ಯುಲರ್ ಎಕ್ಸ್ಪ್ರೆಷನ್. ಈ ಪಾಠದ ಆರಂಭದ ಲೈನ್ ಇದು. ಇದನ್ನು ತುಂಬ ಬೋಲ್ಡ್ ಆಗಿನೇ ಕೊಟ್ಟಿದ್ದಾರೆ. ಇದೊಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್. ಸಾಮಾನ್ಯವಾಗಿ ಜನರು ಈ ಮಾತನ್ನು ಕೇಳ್ತಾ ಇರ್ತಾರೆ, ನಮ್ಮ ಕಿವಿಗೆ ಕೂಡ ಬೀಳ್ತಾ ಇರ್ತದೆ. ಏನದು ಮಾತು ಅಂತಂದರೆ, ಇಫ್ ಯು ಆರ್ ಸೋ ಕ್ಲೆವರ್, ಕ್ಲೆವರ್ ಅಂತಂದರೆ ಬುದ್ಧಿವಂತ, ಚತುರ, ದಕ್ಷ ಅಂತ ಕರಿತೀವಿ. ನೀನು ನಿಜವಾಗೂ ಬುದ್ಧಿವಂತನೇ ಆಗಿದ್ರೆ, ಚತುರನೇ ಆಗಿದ್ರೆ, ವೈ ಆರ್ ಯು ಸೋ ಪುವರ್, ನೀನು ಯಾಕೆ ಬಡವನಾಗಿದೆಯಾ ಅಂತ ಕೇಳ್ತಾನೆ ಇರ್ತಾರೆ. ಅಂದರೆ ಜನಗಳ ದೃಷ್ಟಿನಲ್ಲಿ ಏನು ಅಂತಂದರೆ, ನೀನು ತುಂಬ ದುಡ್ಡು ಮಾಡಿದರೆ, ತುಂಬ ಅಧಿಕಾರವಂತನಾಗಿದ್ದರೆ ಅವಾಗ ನೀನು ಬುದ್ಧಿವಂತ ಅಂತ ಅರ್ಥ. ಆದರೆ ತಾವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಯಾರು ನಿಜವಾಗಿರ್ತಕ್ಕಂಥ ಬುದ್ಧಿವಂತರಿದ್ರೋ, ಯಾರು ಜ್ಞಾನಿಗಳಿದ್ರೋ ಅವ್ರು ಯಾರು ಕೂಡ ಅರಮನೆ ಅಂತ ಮನೆ ಕಟ್ಟಿರಲಿಲ್ಲ, ವಿಮಾನಗಳನ್ನ ತಗೊಂಡಿಲ್ಲ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸರಳ ಜೀವನವನ್ನು ನಡೆಸಿರೋದನ್ನು ತಾವು ನೋಡಿದಿರ. ಆದರೂ ಕೂಡ ಸಮಾಜ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತೆ ಅಂದರೆ, ನೀನು ತುಂಬ ಬುದ್ಧಿವಂತನಾಗಿದ್ದರೆ ನೀನು ಯಾಕೆ ಬಡವನಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಅಂದರೆ ದುಡ್ಡು ಮಾಡಿದರೆ ನೀನು ಬುದ್ಧಿವಂತ ಅಂತ ಅಲ್ವಾ. ಸೊ ಸಾಮಾನ್ಯವಾಗಿ ಇದನ್ನು ಕೇಳ್ತಾನೆ ಇರ್ತೀವಿ. ಮುಂದೆ ಹೇಳ್ತಾರೆ ನೋಡಿ, ವೈ ಇಸ್ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್ ಡಿಸ್ಪೈಟ್ ದ ಫ್ಯಾಕ್ಟ್ ದ್ಯಾಟ್ ಬಿಸ್ನೆಸ್ ಮ್ಯಾನ್, ಲಾಯರ್ಸ್, ಡಾಕ್ಟರ್ಸ್ ಎಂಜಾಯ್ ಮಚ್ ಹೈಯರ್ ಇನ್ಕಮ್. ನಮ್ಮಲ್ಲಿ ಸುಮಾರು ಜನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ಗಳಾಗಬೇಕು, ಬಿಸ್ನೆಸ್ ಮ್ಯಾನ್ಗಳಾಗಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಯಾಕೆ ಹಾಗಾಗಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ದುಡ್ಡು ಗಳಿಸ್ಬೋದು, ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ತುಂಬ ಆಡಂಬರದ ಜೀವನ ನಡೆಸ್ಬೋದು. ಇಷ್ಟೆಲ್ಲ ನಾವು ಯೋಚನೆ ಮಾಡ್ತಾ ಇದ್ರೂ ಕೂಡ ಕೆಲವೊಬ್ಬರು ಅದರಲ್ಲಿ ವಿಜ್ಞಾನಿಗಳಾಗಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ವಿಜ್ಞಾನಿಗಳಾದವರು ಅಷ್ಟೊಂದು ಶ್ರೀಮಂತರಾಗಿರೋಲ್ಲ, ಎಲ್ಲೋ ಕೆಲವೊಬ್ರು ಇರ್ಬೋದು ಅಲ್ವಾ. ಆದರೆ ಬಿಸ್ನೆಸ್ ಮ್ಯಾನ್ಗಳು ನೋಡಿ, ಉದ್ಯಮಿಗಳು ತುಂಬ ಶ್ರೀಮಂತರಾಗಿರ್ತಾರೆ, ಲಾಯರ್ಸ್ಗಳು ತುಂಬ ಚೆನ್ನಾಗಿ ದುಡ್ಡು ಗಳಿಸ್ತಾರೆ, ಹಾಗೆ ಡಾಕ್ಟರ್ಸು ಕೂಡ ತುಂಬ ದುಡ್ಡು ಗಳಿಸ್ತಾ ಇರ್ತಾರೆ. ಇದರಿಂದ ದುಡ್ಡು ಗಳಿಸ್ಬೋದಂತ ಗೊತ್ತಿದ್ರೂ ಕೂಡ ಸುಮಾರು ಜನ ನಮ್ಮಲ್ಲಿ ವಿಜ್ಞಾನಿಗಳಾಗಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಯಾಕೆ ಅಂತ ಅವರೇ ಕೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ದುಡ್ಡು ಗಳಿಸೋ ಅವಕಾಶ ಇದ್ದರೂ ಕೂಡ ಸೈಂಟಿಸ್ಟ್ ಆಗಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರಲ್ಲ, ಅದೇ ಪ್ರಶ್ನೆನ ತಮಗೆ ಎಕ್ಸಾಮಿನೇಷನಲ್ಲೂ ಕೂಡ ಕೇಳ್ಬೋದು. ಹಾಗಾದರೆ ಅದಕ್ಕೆ ಉತ್ತರ ಏನು ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಎ ಫೇಮಸ್ ರಷ್ಯನ್ ರೈಟರ್ ಎಲ್ ಟಾಲ್ಸ್ಟಾಯ್, ಈ ರಷ್ಯನ್ ರೈಟರ್ ಆಗಿರ್ತಕ್ಕಂಥ ಎಲ್ ಟಾಲ್ಸ್ಟಾಯ್ ಅಂದರೆ ಲಿಯೋ ಟಾಲ್ಸ್ಟಾಯ್. ಇವ್ರ ಹೆಸರನ್ನ ತಾವು ಆಲ್ರೆಡಿ ಕೇಳಿದ್ದೀರಾ ಅಂತ ಅನ್ಕೋತೀನಿ. ತಾವು 9ನೇ ತರಗತಿನಲ್ಲಿದ್ದಾಗ 3 ಕ್ವೆಶನ್ಸ್ ಅಂತ ಒಂದು ಪಾಠ ಇತ್ತು, ಅದನ್ನು ಬರೆದವರು ಕೂಡ ಲಿಯೋ ಟಾಲ್ಸ್ಟಾಯ್ ಅವರೇ. ಇವರೊಬ್ಬರು ರಷ್ಯನ್ ರೈಟರ್. ಒನ್ಸ್ ಹಿ ರೋಟ್ ದ್ಯಾಟ್, ಒಂದು ಕಡೆ ಅವರು ಬರೀತಾರೆ ಏನಂತ, ಎ ರೈಟರ್ ಈಸ್ ನಾಟ್ ಮಿಯರ್ಲಿ ಎ ಪರ್ಸನ್ ಹೂ ರೈಟ್ಸ್. ಒಬ್ಬ ರೈಟರ್, ಒಬ್ಬ ಲೇಖಕ, ಒಬ್ಬ ಬರಹಗಾರ ಅಂತಂದರೆ ಸುಮ್ಮನೆ ಏನೇನೋ ಬರೆಯೋನು
ಅವನು ಬರಹಗಾರ ಅಲ್ಲ ಅಂತೆ. ಹಾಗಾದರೆ ನಿಜವಾಗಿರ್ತಕ್ಕಂಥ ಬರಹಗಾರ ಯಾರು ಅಂತ ಮುಂದೆ ಹೇಳ್ತಾರೆ ನೋಡಿ. ಎ ರೈಟರ್ ಇಸ್ ಎ ಪರ್ಸನ್ ಹೂ ಕೆನಾಟ್ ಲಿವ್ ವಿತೌಟ್ ರೈಟಿಂಗ್. ನಿಜವಾಗಿರ್ತಕ್ಕಂಥ ಬರಹಗಾರ ಲೇಖಕರು ಯಾರು ಅಂತಂದರೆ ಬರಿದೇನೆ ಅವರಿಗೆ ಬದುಕಿರೋದಕ್ಕೆ ಸಾಧ್ಯನೇ ಆಗಲ್ಲ. ತಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಆಲೋಚನೆಗಳು, ಹೊಸ ಹೊಸ ವಿಚಾರಗಳು, ಭಾವನೆಗಳನ್ನು ಬರಿತಾನೆ ಇರ್ತಾರೆ. ಬರಿದೆ ಅವ್ರಿಗೆ ಇರೋಕ್ಕೆ ಸಾಧ್ಯನೇ ಆಗಲ್ಲ. ಅವರು ನಿಜವಾಗಿರ್ತಕ್ಕಂಥ ಲೇಖಕರು ಅಂತ ಲಿಯೋ ಟಾಲ್ಸ್ಟಾಯ್ ಅವರು ಬರೀತಾರೆ. ದ ಸೇಮ್ ಐ ಬಿಲೀವ್ ಈಸ್ ಟ್ರೂ ಆಫ್ ಎ ಸೈಂಟಿಸ್ಟ್. ಅದನ್ನು ನೋಡಿಬಿಟ್ಟು ಕೆಲಿಸ್ ಬೊರಾಕ್ ಅವ್ರು ಹೇಳ್ತಾರೆ ವಿಜ್ಞಾನಗಳ ವಿಷಯದಲ್ಲೂ ಕೂಡ ಇದು ಸರಿ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಈ ಮುಂದಿನ ಸೆಂಟೆನ್ಸ್ಗಳನ್ನ ಸ್ವಲ್ಪ ತಾವು ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕೆ ಅಂದರೆ ಮೇಲಿನ ಪ್ಯಾರಾಗ್ರಾಫಲ್ಲಿ ಕೇಳಿದ್ರಲ್ಲ, ಲಾಯರ್ಗಳು, ಬಿಸ್ನೆಸ್ ಮೆನ್ಗಳು, ಡಾಕ್ಟ್ರುಗಳು ದುಡ್ಡು ಗಳಿಸೋಕ್ಕೆ ಸಾಧ್ಯ, ಆದರೂ ಕೂಡ ನಮ್ಮಲ್ಲಿ ಕೆಲವರು ಸೈಂಟಿಸ್ಟ್ ಆಗಿ ಇಷ್ಟಪಡ್ತಾರೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಮುಂದಿನ ಲೈನ್ನಲ್ಲಿದೆ. ಆ ಕಡೆ ಸ್ವಲ್ಪ ಗಮನ ಕೊಡಿ. ಎಕ್ಸಾಮಿನೇಷನಲ್ಲಿ ಇದನ್ನು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಏನು ಹೇಳ್ತಾರೆ ನೋಡಿ, ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್. ವಿಜ್ಞಾನ ಅಂತಂದರೆ ಒಂದು ರೋಮಾಂಚಕಾರಿಯಾಗಿರ್ತಕ್ಕಂಥ ಅಡ್ವೆಂಚರ್ ಅಂತ ಹೇಳ್ತಾರೆ, ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ವೇರ್ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಾಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಅಲ್ಲಿ ನಿಜವಾಗಿರ್ತಕ್ಕಂಥ ರಿವಾರ್ಡ್, ಗೌರವ, ಬಹುಮಾನ, ಫಲ ಅಂತ ಕರಿತೇವಲ್ಲ, ಅಲ್ಲಿ ವಿಜ್ಞಾನಿಗಳಿಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ದುಡ್ಡಿನಿಂದ, ಪದವಿಗಳಿಂದ ಸಿಗಲ್ಲ. ಅಲ್ಲಿ ನಿಜವಾಗಿರ್ತಕ್ಕಂಥ ಗೌರವ, ಅವ್ರಿಗೆ ಸಂತೋಷ, ಖುಷಿ ಸಿಗೋದು ಎಲ್ಲಿ ಅಂತಂದರೆ ಕಮ್ಸ್ ಫ್ರಾಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಅವರೇನು ಸಂಶೋಧನೆ ಮಾಡ್ತಾ ಇರ್ತಾರಲ್ಲ, ಆ ಸಂಶೋಧನೆಯಿಂದನೇ ಅವರಿಗೆ ಮೇಜರ್ ರಿವಾರ್ಡ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಈ ದುಡ್ಡನ್ನು ಗಳಿಸ್ಬೇಕು ಅಂತ ಯಾರು ಕೂಡ ಸೈಂಟಿಸ್ಟ್ ಆಗಲ್ಲ. ಅವರಿಗೆ ಸಂಶೋಧನೆ ಮಾಡೋದ್ರಲ್ಲೇ ಒಂಥರ ಸಂತೋಷ, ಸುಖ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಡಿಸ್ಕವರಿಯಿಂದನೇ ಅವರಿಗೆ ಮೇಜರ್ ರಿವಾರ್ಡ್ ಸಿಗ್ತಾ ಇರ್ತದೆ. ಮುಂದೆ ಏನು ಹೇಳ್ತಾರೆ ನೋಡಿ, ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ ಈಸ್ ಫ್ರೀಡಮ್, ಕಾಮ್ರಾಡರಿ ಆ್ಯಂಡ್ ಇಂಡಿಪೆಂಡೆನ್ಸ್. ಆ ವಿಜ್ಞಾನಿಗಳಾಗಿ ಸಂಶೋಧನೆ ಮಾಡ್ತಾ ಇರಬೇಕಂದ್ರೆ ಅಲ್ಲಿ ಅವ್ರಿಗೆ ದುಡ್ಡಿನ ಬದಲಾಗಿ ಏನು ಸಿಗುತ್ತೆ ಅಂತಂದರೆ ಫ್ರೀಡಮ್ ಸಿಗುತ್ತೆ, ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಕಾಮ್ರಾಡರಿ ಅಂತಂದರೆ ಸ್ನೇಹ, ಮೈತ್ರಿ ಅಂತ ಅನ್ಬೋದು. ಎಲ್ಲ ವಿಜ್ಞಾನಿಗಳು ಒಟ್ಟಿಗೆ ಸೇರಿಕೊಂಡು ಸಂಶೋಧನೆ ಮಾಡ್ತಿರ್ತಾರಲ್ಲ, ಆ ಸ್ನೇಹ ಸಿಗುತ್ತೆ. ಆ್ಯಂಡ್ ಇಂಡಿಪೆಂಡೆನ್ಸ್ ಸಿಗುತ್ತೆ, ಸ್ವಾತಂತ್ರ್ಯ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಸುಮಾರು ಜನ ಏನು ಮಾಡ್ತಾರೆ, ಈ ಡಾಕ್ಟ್ರು, ಲಾಯರು, ಇಂಜಿನಿಯರ್ ಆಗಿ ದುಡ್ಡು ಗಳಿಸೋದಕ್ಕಿಂತ ವಿಜ್ಞಾನಿಗಳಾಗಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ವಿಜ್ಞಾನಿಗಳಿಗೆ ನಿಜವಾಗಿರ್ತಕ್ಕಂಥ ಸಂತೋಷ ಅನ್ನತಕ್ಕಂಥದ್ದು ಈ ದುಡ್ಡಿನಿಂದ ಸಿಗಲ್ಲ. ಅವ್ರು ಮಾಡ್ತಕ್ಕಂಥ ಸಂಶೋಧನೆಯಿಂದನೇ ಅವ್ರಿಗೊಂಥರ ತೃಪ್ತಿ ಸಿಗ್ತಾ ಇರ್ತದೆ, ಆನಂದ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಸುಮಾರು ಜನ ವಿಜ್ಞಾನಿಗಳಾಗಬೇಕು ಅಂತ ಇಷ್ಟಪಡ್ತಾರೆ. ಸೊ ಇದನ್ನು ತಾವು ಆನ್ಸರ್ ಆಗಿ ಬರಿಬೇಕಾಗತ್ತೆ. ದ ಆನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಇನ್ ಅದರ್ ಅಕ್ಯುಪೇಷನ್ಸ್. ಬೇರೆ ಕೆಲಸಗಳಲ್ಲಿ ಏನಾಗುತ್ತೆ, ನಿಮಗೇನಾದ್ರು ಪ್ರಮೋಷನ್ಸ್ ಬೇಕು, ಗೌರವ ಬೇಕು, ಪದವಿಗಳೆಲ್ಲ ಬೇಕು ಅಂತಂದರೆ ಬೇರೆಯವರು ನಿಮಗೆ ಕೊಡಬೇಕಾಗತ್ತೆ. ಆದರೆ ಈ ಕೆಲಸದಲ್ಲಿ ಹಂಗಲ್ಲ. ನೀವು ಸಂಶೋಧನೆ ಮಾಡ್ತಾ ಇರ್ತೀರಿ, ಏನಾದರೂ ಒಂದು ಸಂಶೋಧನೆ ಮಾಡಿದಾಗ ನಿಮಗಾಗ್ತಕ್ಕಂಥ ಸಂತೋಷ ದುಡ್ಡಿನಿಂದ ಅದನ್ನು ಖರೀದಿ ಮಾಡೋಕ್ಕಾಗಲ್ಲ ಅಲ್ವಾ. ಅಂಥದ್ದು ಈ ಸಂಶೋಧನೆಯಿಂದ ವಿಜ್ಞಾನಿಗಳಿಗೆ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಸುಮಾರು ಜನ ದುಡ್ಡು ಗಳಿಸೋದಕ್ಕಿಂತ ಈ ವಿಜ್ಞಾನಿಗಳಾಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಆ್ಯಂಡ್ ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಎಟ್ ಎನದರ್ ಒನ್ ನೇಚರ್ಸ್ ಮಿಸ್ಟ್ರಿ. ಹಾಗೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಮಾಡ್ತಾ ಏನಾದರೂ ಒಂದನ್ನು ಕಂಡು ಹಿಡಿದಾಗ ಅವ್ರಿಗೆ ಆಗ್ತಕ್ಕಂಥ ಓವರ್ವೆಲ್ಮಿಂಗ್ ಫೀಲಿಂಗ್ ಅಂತ ಕರಿತೀವಿ. ಅಂದರೆ ಅತಿ ಸಂತೋಷ, ಎಷ್ಟೊಂದು ಅವ್ರಿಗೆ ಸಂತೋಷ ಆಗುತ್ತೆ ಅಂತಂದರೆ ಅದನ್ನು ದುಡ್ಡಿನಿಂದ ಪಡ್ಕೊಳ್ಳೋಕ್ಕಾಗಲ್ಲ. ಯಾವಾಗ ಅವ್ರಿಗೆ ಸಂತೋಷ ಆಗುತ್ತೆ ಅಂತಂದರೆ ಅನ್ಕವರಿಂಗ್ ಎಟ್ ಎನದರ್ ಒನ್ ಆಫ್ ನೇಚರ್ಸ್ ಮಿಸ್ಟ್ರಿ. ಈ ಪ್ರಕೃತಿ ಅನ್ನತಕ್ಕಂಥದ್ದೇ ಒಂದು ಮಿಸ್ಟ್ರಿ ಅಲ್ವಾ, ನಿಗೂಢವಾಗಿದೆ. ಪ್ರಕೃತಿಯನ್ನು ಮನುಷ್ಯ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ವಲ್ಪ ಏನೋ ಅರ್ಥ ಮಾಡ್ಕೊಂಡಿದ್ದೀವಿ. ಅಂಥ ನಿಗೂಢತೆಗಳಿಂದ ತುಂಬಿರ್ತಕ್ಕಂಥ ಈ ಪ್ರಕೃತಿನಲ್ಲಿ ಯಾವುದೋ ಒಂದು ನಿಗೂಢತೆಯನ್ನು ಡಿಸ್ಕವರ್ ಮಾಡಿದಾಗ, ಅನ್ಕವರ್ ಮಾಡಿದಾಗ, ವಿಜ್ಞಾನಿ ಕಂಡು ಹಿಡಿದಾಗ ಅವನಿಗೆ ಆಗ್ತಕ್ಕಂಥ ಸಂತೋಷ ಇದೆಯಲ್ಲ, ಅದು ಯಾವುದು ಕೂಡ ದುಡ್ಡಿನಿಂದ ಆಗಲಿ ಅಧಿಕಾರದಿಂದ ಆಗಲಿ ಬರ್ತಕ್ಕಂಥದ್ದಲ್ಲ. ಅವರಿಗೆ ಇದರಲ್ಲೇ ತುಂಬ ಸಂತೋಷ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಸುಮಾರು ಜನ ವಿಜ್ಞಾನಿಗಳಾಗಕ್ಕೆ ಇಷ್ಟಪಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಈ ಪ್ಯಾರಾಗ್ರಾಫ್ 2ನಲ್ಲಿ ತಮಗೆ 2 ಅಂಕದ ಪ್ರಶ್ನೆ ಕೊಡ್ತಾರೆ. ಈ ಲಾಯರ್ಗಳು, ಬಿಸ್ನೆಸ್ ಮೆನ್ಗಳು, ಡಾಕ್ಟರ್ಸ್ಗಳು ದುಡ್ಡು ಜಾಸ್ತಿ ಗಳಿಸ್ಬೋದು ಅಂತ ಗೊತ್ತಿದ್ರೂ ಕೂಡ ಸುಮಾರು ಜನ ವಿಜ್ಞಾನಿಗಳಾಗಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಈ ಪ್ಯಾರಾಗ್ರಾಫಲ್ಲಿ ನಾನು ಹೇಳಿದ್ನಲ್ಲ, ಈ ವಿಜ್ಞಾನ ಅಂತಕ್ಕಂಥದ್ದು ಒಂದು ಎಕ್ಸೈಟಿಂಗ್ ಅಡ್ವೆಂಚರ್. ಅಲ್ಲಿ ಮೇಜರ್ ರಿವಾರ್ಡ್ ಕಮ್ ಫ್ರಾಮ್ ಡಿಸ್ಕವರಿ ಇಟ್ ಸೆಲ್ಫ್. ಅಲ್ಲಿ ನಮಗೆ ದುಡ್ಡಿನ ಬದಲಾಗಿ ಫ್ರೀಡಮ್, ಕಾಮ್ರಾಡರಿ, ಇಂಡಿಪೆಂಡೆನ್ಸ್ ಸಿಗುತ್ತೆ ಅಂತ ಏನಿದೆಲ್ಲ, ತಾವು ಅದನ್ನು ಎಕ್ಸಾಮಿನೇಷನಲ್ಲಿ ಬರಿಬೇಕು. ಆ್ಯನ್ ಇನ್ಸ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತ್ವರಿತವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಮತ್ತೊಬ್ಬರನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ತ್ವರಿತವಾಗಿ ಅರ್ಥ ಆಗತ್ತಂತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋತಾರಂತೆ. ಯಾವಾಗ ಅಂತ ಮುಂದೆ ಹೇಳ್ತಾರೆ. ದ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಎಫಿಷಿಯನ್ಸಿ ಅಂತಂದರೆ ದಕ್ಷತೆ ಅಥವಾ ಸಾಮರ್ಥ್ಯ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್. ನಮ್ಮ ಆಲೋಚನೆಗಳು ಹಾಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಾಮರ್ಥ್ಯ, ದಕ್ಷತೆ ಹೆಚ್ಚಾಗಿರುತ್ತೆ. ಆ್ಯಂಡ್ ಎ ಗುಡ್ ಫೀಲಿಂಗ್,
ಒಳ್ಳೆಯ ಭಾವನೆ, ಒಳ್ಳೆಯ ಫೀಲಿಂಗ್ಸ್ ನಮಗೆ ಯಾವಾಗ ಬರುತ್ತೆ ಅಂದರೆ ದಟ್ ಕಮ್ಸ್ ವೆನ್ ದ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್. ಲೈಕ್ ಮೈಂಡೆಡ್ ಪೀಪಲ್ ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಸ್ವಭಾವ, ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಒಟ್ಟಿಗೆ ಆಗಿ ಕೆಲಸ ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತಂತೆ. ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂಥ, ಒಂದೇ ರೀತಿ ಮನಸ್ಸಿರ್ತಕ್ಕಂಥ ಜನರು ಒಟ್ಟಿಗೆ ಕೂಡಿದಾಗ ಏನಾಗುತ್ತೆ, ಇನ್ಸ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಆಗುತ್ತೆ, ಹಾಗೆಯೇ ಒಂದು ಗುಡ್ ಫೀಲಿಂಗ್ ಇರುತ್ತೆ ಅನ್ನೋದನ್ನು ಫ್ರೆಸ್ನಲ್ಲಿ ಹೇಳಿರ್ತಾರೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಪಾಠಕ್ಕೂ ವಿಜ್ಞಾನಕ್ಕೂ ಇದೆಲ್ಲ ಏನು ಸಂಬಂಧ ಅಂತ ತಮಗೆ ಅನಿಸ್ತಾ ಇರ್ಬೋದು. ಆದರೆ ಮುಂದೆ ಪಾಠವನ್ನು ಓದ್ತಾ ಹೋದಂಗೆ ಇದೆಲ್ಲ ಕೂಡ ಯಾಕೆ ಹೇಳಿದ್ದಾರೆ ಅನ್ನೋದು ನಮಗೆ ಮುಂದೆ ಅರ್ಥ ಆಗುತ್ತೆ. ಮುಂದೆ ಏನು ಹೇಳ್ತಾರೆ ನೋಡಿ. ಇಟ್ ವಾಸ್ 1960 ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಅದು 1960 ಸಮಯ, ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಕೋಲ್ಡ್ ವಾರ್ ಅಂದರೆ ಶೀತಲ ಯುದ್ಧ ಅಂತ ಕರಿತೀವಿ. ತಮ್ಮೆಲ್ಲರಿಗೂ ಗೊತ್ತು, ಕೋಲ್ಡ್ ವಾರ್ ಅಂತಂದರೆ ನಿಜವಾಗಿರ್ತಕ್ಕಂಥ ಯುದ್ಧ ನಡೀತಾ ಇರಲ್ಲ, ಆದರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ನಂಬಿಕೆ ಇಟ್ಕೊಳ್ತಾ ಇರಲ್ಲ ಅಲ್ವಾ. ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಇವರು ಮದ್ದುಗುಂಡು ಬಾಂಬ್ಗಳನ್ನ ತಯಾರು ಮಾಡ್ಕೋತಿರ್ತಾರೆ, ಅವರು ಕೂಡ ಹಾಗೇ ತಯಾರು ಮಾಡ್ಕೋತಿರ್ತಾರೆ. ಹೀಗೆ ಭಯದಿಂದ ಎಲ್ಲ ತಮಗೆ ತಯಾರಿ ಮಾಡ್ಕೊಳ್ತಾ ಇಟ್ಕೊಳ್ತಾರೆ. ಅದನ್ನು ಕೋಲ್ಡ್ ವಾರ್ ಅಂತ ಕರಿತೀವಿ. ಇದು 1960 ಒಂದು ಸಮಯದಲ್ಲಿ ತಾವು ನೆನಪು ಮಾಡ್ಕೊಳ್ಳಿ, ಅವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಗಿತ್ತು. ಹಾಗೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಣುಬಾಂಬ್ಗಳನ್ನ ಹಾಕಿದ್ರು. ಅದರ ಪರಿಣಾಮವನ್ನು ನೋಡಿಕೊಂಡು ಈ ಎಲ್ಲ ಒಂದು ದೇಶ ಮತ್ತೊಂದು ದೇಶ ಮೇಲೆ ನಂಬಿಕೆ ಇರಲಿಲ್ಲ. ಯಾರು ಯಾವಾಗ ಯಾರ ಮೇಲೆ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅಂತಕ್ಕಂಥ ಭಯ ಎಲ್ಲ ದೇಶದವ್ರ ಹತ್ರ ಇತ್ತು. ಹಾಗೇನೆ ಅದಕ್ಕೆ ಏನೇನು ತಯಾರಿ ಬೇಕು ಅಂತ ಎಲ್ಲರೂ ಕೂಡ ಮಾಡ್ಕೊಳ್ತಾನೆ ಇದ್ರು. ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಆ ಒಂದು ಟೈಮ್ದಲ್ಲಿ 1960 ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ಪಾಠದ ಲೇಖಕರಾಗಿರ್ತಕ್ಕಂಥ ಕೆಲಿಸ್ ಬೊರಾಕ್ ಇವರು ಒಬ್ಬರು ಸೈಂಟಿಸ್ಟ್. ಆ ಒಂದು ಟೈಮಲ್ಲಿ ಇವರು ಏನು ಮಾಡ್ತಾಯಿದ್ರು, ವಾಸ್ ಇನ್ ಮಾಸ್ಕೋದಲ್ಲಿದ್ದರು. ಮಾಸ್ಕೋದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು, ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಇವರು ಒಂದು ಸಂಶೋಧನೆ ಮಾಡ್ತಾಯಿದ್ರು ಯಾವುದೋ ಒಂದು ಥಿಯರಿ ಮೇಲೆ, ಸಿದ್ಧಾಂತದ ಮೇಲೆ. ಯಾವುದ್ರ ಬಗ್ಗೆ ಸಂಶೋಧನೆ ಮಾಡ್ತಾಯಿದ್ರು, ಸೆಸ್ಮಿಕ್ ವೇವ್ಸ್. ಇಲ್ಲಿ ಸೆಸ್ಮಿಕ್ ವೇವ್ಸ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಮುಂದೆ ಅವರೇ ಹೇಳ್ತಾರೆ ನೋಡಿ. ಟ್ರೆಮರ್ಸ್ ಜನರೇಟೆಡ್ ಬೈ ಆ್ಯನ್ ಅರ್ಥಕ್ವೇಕ್. ಟ್ರೆಮರ್ಸ್ ಅಂತಂದರೆ ಕಂಪನ, ಅಲೆ ಅಂತ ನಾವು ಕರಿತೀವಿ. ಜನರೇಟೆಡ್ ಬೈ ಆ್ಯನ್ ಅರ್ಥಕ್ವೇಕ್ ಅಂದರೆ ತಮಗೆ ಗೊತ್ತು, ಭೂಕಂಪ ಆದಾಗ ಅದರಿಂದ ಎದ್ದೇಳ್ತಕ್ಕಂಥ ಈ ಅಲೆಗಳೇನಿದ್ದಾವೆ, ಕಂಪನಗಳಿದ್ದಾವೆ, ಅದರ ಬಗ್ಗೆ ಇವರು ಸ್ಟಡಿ ಮಾಡ್ತಾ ಇದ್ರು ಮಾಸ್ಕೋದಲ್ಲಿ. ಯಾವಾಗ 1960ನಲ್ಲಿ. ಐ ವಾಸ್ ಅಬ್ಸಾರ್ಡ್ ಇನ್ ಮೈ ಪ್ರಾಬ್ಲಮ್. ಇವರು ಸಂಶೋಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಸಮಸ್ಯೆ ಏನಿತ್ತು ಅದಕ್ಕೆ ಪರಿಹಾರ ಕಂಡ್ಕೋಬೇಕಾಗಿತ್ತು, ಉತ್ತರ ಕಂಡ್ಕೋಬೇಕಾಗಿತ್ತು. ಅದರಲ್ಲಿ ಇವರು ಮುಳುಗೋಗಿಬಿಟ್ಟಿದ್ರು. ವಿಜ್ಞಾನಿಗಳಂದ್ರೆ ಹಾಗೇನೆ, ತಾವು ಮಾಡ್ತಕ್ಕಂಥ ಸಂಶೋಧನೆ ಎಷ್ಟೊಂದು ಮುಳುಗೋಗಿರ್ತಾರೆ ಅಂದರೆ ಬಾಹ್ಯ ಪ್ರಪಂಚದ ಅರಿವೇ ತಮಗೆ ಕೆಲವೊಂದು ಸರಿ ಇರಲ್ಲ. ಹಾಗೆ ಇವರು ಸೆಸ್ಮಿಕ್ ವೇವ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಅದರಲ್ಲೇ ಅಬ್ಸಾರ್ಬ್ ಆಗಿ ಹೋಗಿಬಿಟ್ಟಿದ್ರು. ಐ ಎಂಜಾಯ್ಡ್ ದ ಮೆಥಮೆಟಿಕಲ್ ಚಾಲೆಂಜ್. ಸೆಸ್ಮಿಕ್ ವೇವ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಥಮೆಟಿಕಲ್ ಚಾಲೆಂಜಸ್ ಏನಿದ್ರು ಅದನ್ನು ಸಾಲ್ವ್ ಮಾಡೋದ್ರಲ್ಲೇ ಇವರು ಎಂಜಾಯ್ ಮಾಡ್ತಾಯಿದ್ರು. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್. ಹೀಗೆ ಸಂಶೋಧನೆ ಮಾಡ್ತಾ ಬೇರೆದ್ರ ಬಗ್ಗೆ ಇವರು ಅಷ್ಟೊಂದು ಆಲೋಚನೆ ಮಾಡಲೇ ಇಲ್ಲ. ಯಾವುದ್ರ ಬಗ್ಗೆ, ಟು ಹೌ ಇಟ್ ಕನೆಕ್ಟ್ಸ್ ವಿತ್ ದ ರಿಯಲ್ ಲೈಫ್. ನಿಜವಾಗಿರ್ತಕ್ಕಂಥ ರಿಯಲ್ ಲೈಫ್ನಲ್ಲಿ, ಜೀವನದಲ್ಲಿ ಈ ಸಂಶೋಧನೆ ಯಾವುದಕ್ಕೆ ಯೂಸ್ ಆಗುತ್ತೆ, ಅದರ ಉಪಯೋಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿರಲಿಲ್ಲ. ಆದರೆ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಅದನ್ನು ಕಂಡು ಹಿಡಿಯೋದ್ರಲ್ಲೇ ಅವರು ಮುಳುಗೋಗಿಬಿಟ್ಟಿದ್ರು. ಯಾವಾಗ 1960ನಲ್ಲಿ. ಹೀಗೆ ವಿಜ್ಞಾನಿಯಾಗಿರ್ತಕ್ಕಂಥ ಈ ಕೆಲಿಸ್ ಬೊರಾಕ್ ಅವರು ಮಾಸ್ಕೋದಲ್ಲಿ ಇದ್ದುಕೊಂಡು ಈ ಸೆಸ್ಮಿಕ್ ವೇವ್ಸ್ ಬಗ್ಗೆ ಸಂಶೋಧನೆ ಮಾಡ್ತಾಯಿದ್ರು. ಆ ಸಂಶೋಧನೆಯಲ್ಲೇ ಮುಳುಗೋಗಿಬಿಟ್ಟಿದ್ರು. ಆ ಒಂದು ಟೈಮಲ್ಲಿ ಏನಾಗುತ್ತೆ ನೋಡಿ, ದ ಸಮನ್ಸ್ ಕೇಮ್. ಸಮನ್ಸ್ ಅಂತಂದರೆ ಆರ್ಡರ್ ಅನ್ನಿ, ನೋಟಿಸ್ ಅನ್ನಿ, ಮೆಮೊ ಅನ್ನಿ. ಇವ್ರಿಗೊಂದು ಲೆಟರ್ ಬರುತ್ತೆ. ಯಾರಿಂದ? ಫ್ರಾಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್. ರಷ್ಯಾದ ಅಕಾಡೆಮಿ ಆಫ್ ಸೈನ್ಸ್ ಏನಿದೆ ಅದರ ಪ್ರೆಸಿಡೆಂಟಿಂದ ಇವರಿಗೊಂದು ಸಮನ್ಸ್ ಬರುತ್ತೆ. ಹಿ ಹ್ಯಾಡ್ ರಿಸೀವ್ಡ್ ಎ ಮೆಸೇಜ್ ಫ್ರಾಮ್ ದ ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೇವಾ. ಇಲ್ಲಿ ಹಿ ಅಂತಂದರೆ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಸೈನ್ಸ್ ಇದೆಲ್ಲ, ಆ ಪ್ರೆಸಿಡೆಂಟ್ಗೆ ಒಂದು ಮೆಸೇಜ್ ಬಂದಿರುತ್ತೆ. ಎಲ್ಲಿಂದ? ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೇವಾದಿಂದ ಅವ್ರಿಗೊಂದು ಲೆಟರ್ ಬಂದಿರ್ತದೆ. ವೇರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಾಮ್ ದ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್. ಈ 3 ದೇಶದ ಹೆಸರುಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಮುಂದೆ ಇವುಗಳನ್ನು 3 ಪವರ್ಸ್, ಸೂಪರ್ ಪವರ್ಸ್, ನ್ಯೂಕ್ಲಿಯರ್ ಪವರ್ಸ್ ಅಂತ ಹೇಳ್ತಾನೆ ಹೋಗ್ತಾರೆ. ಇಲ್ಲಿ ಪವರ್ಸ್ ಅಂದರೆ ಕಂಟ್ರಿ. ಯಾವ್ಯಾವ ದೇಶ? ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್,
ಯುನೈಟೆಡ್ ಕಿಂಗ್ಡಮ್. ತಾವು ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ UK, USA, USSR ಅಂತ ನೆನ್ಪಿಟ್ಕೊಳ್ಳಿ. ಈ 3 ದೇಶಗಳಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿಕೊಂಡು ಆ ಜಿನೆವಾದಲ್ಲಿ ಒಂದು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡೋರಿದ್ರು. ಆ ಮೆಸೇಜ್ ಇವ್ರಿಗೆ ಬಂದಿತ್ತು, 3 powers ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಈ 3 powers ಅಂತಿದೆಯಲ್ಲ, ಅಂದರೆ 3 ಕಂಟ್ರೀಸ್ ಅಂತ ಅನ್ಕೊಳ್ಳಿ, ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಆ 3 ದೇಶಗಳ ಹತ್ರ ಇವು ನ್ಯೂಕ್ಲಿಯರ್ ವೆಪನ್ಸ್ ಇದ್ರು, ಅಂದರೆ ಅಣುಬಾಂಬ್ಗಳನ್ನೆಲ್ಲ ಅವ್ರು ರೆಡಿ ಮಾಡಿಟ್ಕೊಂಡಿದ್ರು. ಆ 3 powers ಯಾವುದು ಅಂತಂದರೆ ಮೇಲ್ಗಡೆ ಹೆಸರು ಕೊಟ್ಟಿದಾರಲ್ಲ ದೇಶಗಳ ಹೆಸರು, ಅವೇನೇ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್. ಇವುಗಳನ್ನೇ ಇಲ್ಲಿ 3 powers ಅಂತ ಹೇಳ್ತಾರೆ. ಈ 3 ದೇಶಗಳ ಹತ್ರ ಕೂಡ ಅಣುಬಾಂಬ್ಗಳನ್ನ ರೆಡಿ ಮಾಡಿದ್ದು, ಅವರಿಗೆ ನ್ಯೂಕ್ಲಿಯರ್ ಪವರ್ಸ್ ಅಂತ ಕರಿತಾ ಇದ್ರು. ಮೆಟ್ ಬಿಹೈಂಡ್ ಕ್ಲೋಸ್ಡ್ ಡೋರ್ಸ್. ಈ 3 ದೇಶಗಳಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಸೀಕ್ರೆಟ್ ಆಗಿ ಒಂದು ಕಡೆ ಮೀಟಿಂಗ್ ಮಾಡೋದಕ್ಕೆ ಡಿಸೈಡ್ ಮಾಡಿರ್ತಾರೆ. ಮೆಟ್ ಬಿಹೈಂಡ್ ಕ್ಲೋಸ್ಡ್ ಡೋರ್ಸ್ ಅಂತಂದರೆ ಮುಚ್ಚಿದ ಬಾಗಿಲದ ಹಿಂದೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ಹೋಗ್ಬೇಡಿ, ಸೀಕ್ರೆಟ್ ಆಗಿ ಅವರೆಲ್ಲ ಸೇರ್ಕೊಂಡು ಒಂದು ಕಡೆ ಮೀಟಿಂಗ್ ಮಾಡೋರಿದ್ರು. ದ ಪ್ರೆಸಿಡೆಂಟ್ ಶೋಡ್ ಮಿ ಎ ಲೆಟರ್ ಫ್ರಮ್ ಜಿನೇವಾ. ಆ ಜಿನೇವಾದಿಂದ ಈ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ ಇತ್ತಲ್ಲ, ಆ ಪ್ರೆಸಿಡೆಂಟಿಗೆ ಲೆಟರ್ ಬಂದಿತ್ತು. ಅದನ್ನು ಈ ಕೆಲಿಸ್ ಬೊರಾಕ್ ಅವರಿಗೆ ತೋರಿಸಿದ್ರು. ಆನ್ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಪ್ರೆಸ್ ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್. ಈ ಮಾಸ್ಕೋದಲ್ಲಿ ಎಲ್ಲ ಎಕ್ಸ್ಪರ್ಟ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರ್ತಾ ಇದ್ರಲ್ಲ, ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇವ್ರೇನು ಸಂಶೋಧನೆ ಮಾಡ್ತಾ ಇದ್ರಲ್ಲ ಸೆಸ್ಮಿಕ್ ವೇವ್ಸ್ ಬಗ್ಗೆ, ಅದರ ಬಗ್ಗೆ ಅಲ್ಲಿ ಕೋಟ್ ಆಗಿತ್ತು. ಸೊ ಹಾಗಾಗಿ ನಿಮಗೂ ಅಲ್ಲಿ ಹೋಗೋಕ್ಕೆ ಆರ್ಡರ್ ಬಂದದೆ ಅಂತ ಹೇಳ್ಬಿಟ್ಟು ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ನ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಇವ್ರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಹೇಳ್ತಾರೆ. ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್, ಇವ್ರಿಗೂ ಕೂಡ ಅಷ್ಟೇ ಸರ್ಪ್ರೈಸ್ ಆಯಿತು. ಯಾಕೆ ಅಂತಂದರೆ ಇವರೆಲ್ಲ ಸಂಶೋಧನೆ ಮಾಡಬೇಕಾದ್ರೆ ಈ ಸಂಶೋಧನೆಯಿಂದ ಏನಾಗುತ್ತೆ, ಲೈಫ್ಗೆ ಏನು ಯೂಸ್ ಆಗುತ್ತೆ ಅಂತಲೇ ಇವ್ರಿಗೆ ಗೊತ್ತಿರಲಿಲ್ಲ. ಆದರೂ ಸಂಶೋಧನೆ ಮಾಡೋದ್ರಲ್ಲೇ ಇವ್ರು ತೊಡ್ಕೊಂಡ್ಬಿಟ್ಟಿದ್ರು. ಇವಾಗ ಇವ್ರಿಗೂ ಕೂಡ ಸರ್ಪ್ರೈಸ್ ಆಗುತ್ತೆ. ಆ್ಯಂಡ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನೇವಾ. ಸೊ ಇವರು ಕೂಡ ಆ ಜಿನೇವಾದಲ್ಲಿ ಏನು 3 ದೇಶದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರ್ತಾ ಇದ್ರು, ಮೀಟಿಂಗ್ ಮಾಡ್ತಾ ಇದ್ರು, ಇವರು ಕೂಡ ಅಲ್ಲಿ ಹೋಗ್ತಾರೆ. ಹಾಗಾದರೆ ಆ 3 ನ್ಯೂಕ್ಲಿಯರ್ ಪವರ್ಸ್ ಏನಿದ್ವು, ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿರತಕ್ಕಂಥ ದೇಶಗಳಿದ್ರು, ಆ ದೇಶಗಳ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿಕೊಂಡು ಅಲ್ಲಿ ಯಾಕೆ ಸೇರ್ಕೊಂಡಿದ್ರು, ಏನು ಡಿಸ್ಕಸ್ ಮಾಡೋಕ್ಕೆ ಸೇರ್ಕೊಂಡಿದ್ರು, ಅಲ್ಲಿ ಇವ್ರಿಗೆ ಯಾಕೆ ಬರೋಕ್ಕೆ ಹೇಳಿದ್ರು ಅನ್ನತಕ್ಕಂಥ ಅನುಮಾನಗಳು ತಮಗೆ ಬರ್ಬೋದು. ಅದಕ್ಕೆ ಮುಂದೆ ಉತ್ತರ ಹೇಳ್ತಾ ಹೋಗ್ತಾರೆ ನೋಡಿ. ಆ್ಯಟ್ ದ್ಯಾಟ್ ಟೈಮ್, ಆ ಒಂದು ಸಮಯದಲ್ಲಿ, ಯಾವ ಒಂದು ಸಮಯದಲ್ಲಿ ಅಂದರೆ 1960s ಟೈಮಲ್ಲಿ, ಅಲ್ಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತಲ್ಲ, ಆ ಒಂದು ಸಮಯದಲ್ಲಿ ಮನುಷ್ಯರ ಜೀವನ ಹೇಗಿತ್ತು ನೋಡಿ. ಎವ್ರಿ ಮ್ಯಾನ್, ವುಮೆನ್ ಆ್ಯಂಡ್ ಚೈಲ್ಡ್ ಆನ್ ದ ಅರ್ತ್, ಈ ಭೂಮಿ ಮೇಲಿರ್ತಕ್ಕಂಥ ಒಂದು ದೇಶ ಅಲ್ಲ, ಎಲ್ಲ ದೇಶದಲ್ಲಿರ್ತಕ್ಕಂಥ ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮನುಷ್ಯರು, ಹೆಂಗಸರು, ಹಾಗೆ ಮಕ್ಕಳು ಕೂಡ ಹೇಗಿದ್ರು, ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಎನ್ಹಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್. ಎಲ್ಲ ಮನುಷ್ಯರು, ಚಿಕ್ಕ ಮಕ್ಕಳು, ದೊಡ್ಡವರು, ಗಂಡಸರು, ಹೆಂಗಸರು ಹೆಂಗೆ ಬದುಕ್ತಾ ಇದ್ರು ಅಂದರೆ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಎನ್ಹಿಲೇಷನ್. ಥ್ರೆಟ್ ಅಂದರೆ ಭಯ. ಯಾವುದ್ರ ಭಯ? ಎನ್ಹಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ವೆಪನ್ ಅಂದರೆ ಅಣುಬಾಂಬನಿಂದ ಎಲ್ಲ ಸರ್ವನಾಶ ಆಗಿ ಹೋಗ್ತೀವಿ ನಾವು, ಯಾವಾಗ ಬೇಕಾದರೂ ಇದು ಆಗ್ಬೋದು ಅಂತಕ್ಕಂಥ ಭಯದಲ್ಲಿ ಬದುಕ್ತಾ ಇದ್ರು. ಯಾಕೆ ಅಂದರೆ ಅದಕ್ಕೆ ಎಕ್ಸಾಂಪಲ್ ಅವರೆಲ್ಲರ ಕಣ್ಣು ಮುಂದೆ ಇತ್ತು. ಹಿರೋಶಿಮಾ ನಾಗಾಸಾಕಿ ಮೇಲೆ ಅಣುಬಾಂಬ್ ಹಾಕಿದ್ರು, ಅದರ ಭಯಾನಕತೆ ಎಷ್ಟಿತ್ತು, ಒಂದೇ ಒಂದು ಕ್ಷಣದಲ್ಲಿ ಎಷ್ಟು ಸಾವಿರಾರು ಜನ ಸತ್ತು ಹೋಗ್ಬಿಟ್ರು, ಅದರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ನೋಡಿದರು. ಅಲ್ಲಿವರೆಗೆ ಅಷ್ಟು ದೊಡ್ಡ ದೊಡ್ಡ ಬಾಂಬ್ಗಳೆಲ್ಲ ಇರಲಿಲ್ಲ, ಚಿಕ್ಕ ಪುಟ್ಟ ಬಾಂಬ್ಗಳು ಇರ್ತಾಯಿತ್ತು, ಏನಾರು ಹಾಕಿದರೆ ಮನೆ ಸುಟ್ಟೋಗ್ತಾ ಇತ್ತು, ಎಷ್ಟೋ ಜನ ಸತ್ತೋಗ್ತಾ ಇದ್ರು. ನ್ಯೂಕ್ಲಿಯರ್ ಬಾಂಬನ್ನು ಫಸ್ಟ್ ಟೈಮ್ ನೋಡಿದ್ರಲ್ಲ, ಜನ ಭಯದಲ್ಲಿ ಬದುಕ್ತಾ ಇದ್ರು. ಇವಾಗ ಮತ್ತೆ ಯಾವ ದೇಶದವರು, ಯಾವ ದೇಶದ ಮೇಲೆ ಈ ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ತಾರೆ, ಯಾವಾಗ ನಮ್ಮ ಸಾವು ಬರುತ್ತೆ ಅನ್ನೋ ಭಯದಲ್ಲಿನೇ ಬದುಕ್ತಾ ಇದ್ರು. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದ್ಯಾನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ ಟು ಡಿಸ್ಟ್ರಾಯ್ ದ ಅದರ್ಸ್. ಈಚ್ ಸೂಪರ್ ಪವರ್, ಇಲ್ಲಿ ಸೂಪರ್ ಪವರ್ ಅಂತ ಏನು ಹೇಳ್ತಾ ಇದ್ದಾನಲ್ಲ, ಅವೇ ನ್ಯೂಕ್ಲಿಯರ್ ವೆಪನ್ ಇರ್ತಕ್ಕಂಥ ದೇಶಗಳಿಗೇ ಇಲ್ಲಿ ಸೂಪರ್ ಪವರ್ ಅಂತ ಹೇಳ್ತಾರೆ. ಪ್ರತಿ ಸೂಪರ್ ಪವರ್, ಪ್ರತಿ ಕಂಟ್ರೀಸ್, ಪ್ರತಿ ದೇಶದಲ್ಲಿ ಕೂಡ ಮೋರ್ ದ್ಯಾನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್, ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಬಾಂಬ್ಗಳನ್ನು ಅವರು ತಯಾರು ಮಾಡಿ ಇಟ್ಕೊಂಡಿದ್ರು. ಏನಕ್ಕೆ? ಟು ಡಿಸ್ಟ್ರಾಯ್ ದ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್. ಬೇರೆ ದೇಶನ ನಾಶ ಮಾಡೋದಕ್ಕೆ, ಸುಟ್ಟು ಹಾಕೋದಕ್ಕೆ ಎಷ್ಟು ಬಾಂಬ್ಗಳು ಬೇಕೋ ಅದಕ್ಕಿಂತ ಜಾಸ್ತಿ ಬಾಂಬ್ಗಳನ್ನೇ ಈ 3 ದೇಶಗಳು ಮಾಡಿಟ್ಕೊಂಡಿದ್ವು. ಸೊ ಹಾಗಾಗಿ ಎಲ್ಲರಿಗೂ ಒಂದು ಭಯ, ಯಾವಾಗ ಯಾವ ದೇಶದ ಮೇಲೆ ಯಾರು ಈ ನ್ಯೂಕ್ಲಿಯರ್ ಬಾಂಬನ್ನು ಹಾಕಿಬಿಡ್ತಾರೋ, ಯಾವಾಗ ನಾವು ಸತ್ತು ಹೋಗ್ತೀವಿ ಅನ್ನತಕ್ಕಂಥ ಭಯದಲ್ಲಿನೇ ಬದುಕ್ತಾ ಇದ್ರು. ಬಟ್ ಇನ್ ದ 20 minutes ಇಟ್ ಟುಕ್ ಫಾರ್ ದ ರಾಕೆಟ್ಸ್ ಟು ರೀಚ್ ದೇರ್ ಟಾರ್ಗೆಟ್ಸ್. ಬಟ್ ಯಾವುದಾದ್ರು ಒಂದು ದೇಶ ಮತ್ತೊಂದು ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬನ್ನು ಹಾಕೋದಕ್ಕೆ ಈ ರಾಕೆಟ್ಗಳನ್ನ ಲಾಂಚ್ ಮಾಡಿದರೆ, ಬೇರೆ ದೇಶದ ಮೇಲೆ ಇವರು ಬಾಂಬ್ ಹಾಕೋದಕ್ಕೆ ರೆಡಿ ಅಂತ ಹೇಳಿಬಿಟ್ಟು ಗುಂಡಿ ಒತ್ತಿದ್ರೆ, ಆ ರಾಕೆಟ್ ಹೋಗಿ ಆ ನ್ಯೂಕ್ಲಿಯರ್ ಬಾಂಬ್ ಹೋಗಿ ಬೇರೆ ದೇಶದ ಮೇಲೆ ಬಿದ್ದು ಬ್ಲಾಸ್ಟ್ ಆಗೋದಕ್ಕೆ 20 ನಿಮಿಷ ಆದರೂ ಬೇಕಾಗ್ತಾ ಇತ್ತು. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ ರಿಟೇಲಿಯೇಷನ್ ಸ್ಟ್ರೈಕ್. ಸೊ ಆ 20 ನಿಮಿಷ ಏನು ಇವರು ರಾಕೆಟ್ ಹೋಗಿಬಿಟ್ಟು ಅಲ್ಲಿ ಬಾಂಬ್ನ ಬ್ಲಾಸ್ಟ್ ಮಾಡಿ ಅದನ್ನು ಸುಟ್ಟಾಗತ್ತಲ್ಲ, ಆ 20 ನಿಮಿಷ ಸಾಕಾಗಿತ್ತು ಬೇರೆ ದೇಶದವರಿಗೆ. ಏನಕ್ಕೆ?
ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ ರಿಟಾಲಿಯೇಷನ್ ಸ್ಟ್ರೈಕ್ ಅಂತಂದರೆ ಯಾರಾದರೂ ನಮ್ಮ ಮೇಲೆ ಯುದ್ಧ ಮಾಡಿದಾಗ ಅದರ ಪ್ರತಿಯಾಗಿ ನಾವು ಯುದ್ಧ ಮಾಡೋದು. ಯಾವುದಾದ್ರೂ ದೇಶದವರು ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬನ್ನು ಹಾಕಿದರೆ ಆ ಬಾಂಬ್ ಬಂದು ಇಲ್ಲಿ ರೀಚ್ ಆಗೋದಕ್ಕೆ 20 ಮಿನಿಟ್ಸ್ ಬೇಕಾಗಿತ್ತಲ್ಲ, ಅದು ಬಂದು ರೀಚ್ ಆಗೋದ್ರೊಳಗೆ ಈ ದೇಶದವರು ಕೂಡ ಅದರ ಡಬಲ್ ಜಾಸ್ತಿ ಬಾಂಬನ್ನು ಹಾಕೋದಕ್ಕೆ ಅವ್ರ ಹತ್ರ ಸಾಕಷ್ಟು ಟೈಮ್ ಇತ್ತು. ಆ ಬಾಂಬ್ ಬಂದು ಇಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆ ಇವರು ಕೂಡ ತಮ್ಮ ಬಾಂಬ್ಗಳನ್ನು ಬೇರೆ ದೇಶದ ಮೇಲೆ ಲಾಂಚ್ ಮಾಡಿಬಿಡ್ತಾ ಇದ್ರು. ದ ಡಿಸ್ಟ್ರಕ್ಷನ್ ಆಫ್ ದೇರ್ ಎನಿಮೀಸ್ ಓನ್ಲಿ ಎ ಫ್ಯೂ ಮಿನಿಟ್ಸ್ ಲೇಟರ್. ಅವರು ಲಾಂಚ್ ಮಾಡಿರ್ತಕ್ಕಂಥ ಬಾಂಬ್ನಿಂದ ನಮ್ಮ ದೇಶ ಅಂತೂ ಹೆಂಗೋ ಸುಟ್ಟು ಹೋಗುತ್ತೆ, ಬಟ್ ಹಾಗಂತ ಹೇಳ್ಬಿಟ್ಟು ಅವ್ರೇನು ಸೇಫಾಗಿ ಉಳ್ಕೊಳ್ಳಲ್ಲ. ಯಾಕೆಂದರೆ ಅದು ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಇವರು ಕೂಡ ಆ ದೇಶದ ಮೇಲೆ ಬಾಂಬ್ಗಳನ್ನ ಲಾಂಚ್ ಮಾಡಿಬಿಟ್ಟಿರ್ತಾರೆ. ಸೊ ಇವರು ಸುಟ್ಟು ಹೋದ ಸ್ವಲ್ಪ ನಿಮಿಷ ಆದಮೇಲೆ ಅವರು ಕೂಡ ಸುಟ್ಟು ಹೋಗ್ತಾ ಇದ್ರು ಅಂತಕ್ಕಂಥ ಭಯ ಎಲ್ಲರ ಹತ್ರ ಕಾಡ್ತಾ ಇತ್ತು. ಇಲ್ಲಿ ಒಂದು ದೇಶ ಮಾತ್ರ ನಾಶ ಆಗುತ್ತಂತಲ್ಲ, ಒಂದು ದೇಶ ಅವರು ಸುಟ್ಟು ಹಾಕಬೇಕು ಅಂತ ಅಣುಬಾಂಬನ್ನು ಲಾಂಚ್ ಮಾಡಿದರೆ ಅಷ್ಟೊತ್ತಿಗೆ ಇವರು ಕೂಡ ಲಾಂಚ್ ಮಾಡ್ತಾಯಿದ್ರು. ಸೊ ಅವಾಗ ಎರಡೂ ದೇಶ ಕೂಡ ಸುಟ್ಟು ಹೋಗ್ತಕ್ಕಂಥ ಚಾನ್ಸಸ್ ಇತ್ತು. ದಿಸ್ ಥ್ರೆಟ್, ಯಾವ ಥ್ರೆಟ್, ಈ ಭಯ, ಯಾವ ಭಯ ಅಂತಂದರೆ ನಾವು ಯಾರ್ದಾದ್ರ ಮೇಲೆ ಅಣುಬಾಂಬನ್ನು ಹಾಕಿದರೆ ಅವರು ನಮ್ಮ ಮೇಲೆ ಹಾಕ್ತಾರೆ, ಅವರು ಸುಟ್ಟು ಹೋದ್ಮೇಲೆ ನಾವು ಕೂಡ ಸುಟ್ಟು ಹೋಗ್ತೀವಿ ಅನ್ನತಕ್ಕಂಥ ಭಯ ಆಫ್ ಮ್ಯೂಚುವಲ್ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಇದನ್ನು ಅವರು ಮ್ಯೂಚುವಲ್ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಪರಸ್ಪರ ಒಬ್ಬರನ್ನೊಬ್ಬರು ಸರ್ವನಾಶ ಮಾಡಿಕೊಳ್ಳೋದು. ಅವರು ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ಸ್ ಹಾಕೋದು, ನಾವು ಅವ್ರ ಮೇಲೆ ಹಾಕೋದು. ಆವಾಗ ಎರಡೂ ದೇಶ ಕೂಡ ಡಿಸ್ಟ್ರಕ್ಷನ್, ಸರ್ವನಾಶ ಆಗಿ ಹೋಗಿಬಿಡ್ತವೆ. ಅದನ್ನು ಇಲ್ಲಿ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ. ವಿತ್ ಆಮಿನಸ್ ಅಕ್ರಾನಿಮ್ ಮ್ಯಾಡ್, ಇದನ್ನೇ ಶಾರ್ಟ್ ಆಗಿ ಮ್ಯಾಡ್ ಅಂತ ಕರೀತಾರೆ. ಮ್ಯಾಡ್ ಅಂತಂದರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಸೊ ಈ ಒಂದು ಭಯದಿಂದ ಏನಾಗಿತ್ತು, ವಾಸ್ ಫಾರ್ ಸಮ್ ಇಯರ್ಸ್ ದ ಓನ್ಲಿ ಥಿನ್ ಥ್ರೆಡ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್ ಫ್ರಮ್ ದ ಕಾಮನ್ ಫ್ಯಾಟಲ್ ಫೇಟ್. ಈ ಒಂದು ಭಯ ಇತ್ತಲ್ಲ, ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಆ ದೇಶ ನಾಶ ಮಾಡೋಕ್ಕೆ ಹೋದರೆ ನಮ್ಮ ದೇಶನೂ ಸುಟ್ಟೋಗುತ್ತೆ, ನಾಶ ಆಗತಕ್ಕಂಥ ಒಂದು ಭಯ ಏನಿತ್ತಲ್ಲ, ಆ ಒಂದು ಭಯ ಇವರನ್ನು ಜೀವಂತವಾಗಿ ಉಳಿಸಿತ್ತು. ಥಿನ್ ಥ್ರೆಡ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್, ಅದೊಂದು ಚಿಕ್ಕ ದಾರ ಇದ್ದಂಗೆ. ಅದು ಒಂದು ಭಯದಿಂದ ಯಾರು ಕೂಡ ಮತ್ತೊಂದು ದೇಶದ ಮೇಲೆ ಬಾಂಬ್ ಹಾಕ್ತಾನೆ ಹಾಗೆ ಇದ್ದರು. ಯಾಕೆ ಅಂದರೆ ಮತ್ತೊಂದು ದೇಶದ ಮೇಲೆ ಬಾಂಬ್ ಹಾಕಕ್ಕೆ ನೀವು ಧೈರ್ಯ ಮಾಡಿದರೆ ಸಾಯೋಕ್ಕೂ ಕೂಡ ರೆಡಿಯಾಗಿರಬೇಕು. ಆ ಒಂದು ಭಯದಿಂದ ಎಲ್ಲ ಕೂಡ ಯಾರು ಬಾಂಬ್ ಹಾಕ್ತಾನೆ, ಬಾಂಬ್ಗಳು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಒಬ್ಬರ ಮೇಲೊಬ್ಬರು ಬಾಂಬ್ ಹಾಕ್ತಕ್ಕಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಕಾಮನ್ ಫ್ಯಾಟಲ್ ಫೇಟ್, ಅಷ್ಟು ವಿನಾಶ, ಎರಡು ದೇಶಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗ್ಬಿಡ್ತಾವೆ ಅನ್ನತಕ್ಕಂಥ ಭಯ ಆ ದೇಶಗಳ ಮಧ್ಯಕ್ಕಿರೋದ್ರಿಂದ ಯಾರು ಕೂಡ ಮತ್ತೊಬ್ಬರ ಮೇಲೆ ಅಣುಬಾಂಬನ್ನು ಹಾಕ್ತಕ್ಕಂಥ ಧೈರ್ಯ ಮಾಡಿರಲಿಲ್ಲ. ಬಟ್ ಅಣುಬಾಂಬ್ ಏನು ಒಂದು ದೇಶ ಮತ್ತೊಂದು ದೇಶದ ಮೇಲೆ ಹಾಕಿರಲಿಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್, ಬಟ್ ಹಾಗಂತೇಳಿ ಸುಮ್ಮನೆ ಕೂತ್ಕೊಳ್ಳಿ, ಹೊಸ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು, ಅಣುಬಾಂಬ್ಗಳನ್ನ ಪರೀಕ್ಷೆ ಮಾಡ್ತಾನೆ ಇದ್ರು. ಅದರ ಅರ್ಥ ಏನು, ಮೆಂಟ್ ಡೆವಲಪಿಂಗ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್. ಮತ್ತೆ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರು ಇನ್ನೂ ಒಂದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಣುಬಾಂಬ್ಗಳನ್ನ ಕಂಡು ಹಿಡಿತಾನೆ ಹೋಗ್ತಾರೆ. ಇಂಟ್ರೊಡ್ಯೂಸಿಂಗ್ ಇವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಅಪ್. ನಾವು ನ್ಯೂಕ್ಲಿಯರಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀವಿ, ನಾವು ಟಾಪಲ್ಲಿದ್ದೀವಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಪವರ್, ನ್ಯೂಕ್ಲಿಯರ್ ಬಾಂಬ್ಸ್ಗಳು ಜಾಸ್ತಿ ಸ್ಟ್ರಾಂಗ್ ಆಗಿದ್ದಾವೆ ಅಂತ ಹೇಳ್ಕೊಳ್ಳೋಕ್ಕಾದರೂ ಕೂಡ ಕಾಂಪಿಟೇಷನ್ ಬೆಳೀತಾನೆ ಹೋಗುತ್ತೆ. ಹಾಗೆ ಒಂದು ದೇಶದವ್ರಿಗಿಂತ ಮತ್ತೊಂದು ದೇಶದವರು ಅತಿ ಪವರ್ಫುಲ್ ಆಗಿರ್ತಕ್ಕಂಥ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಕಂಡು ಹಿಡಿತಾನೆ ಹೋಗ್ತಾರೆ. ಹೀಗೆ ಇದು ಮುಂದುವರಿತಾ ಹೋದರೆ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನತಕ್ಕಂಥ ಭಯ ಎಲ್ರಿಗೂ ಕಾಡ್ತಾ ಇತ್ತು ಅಲ್ವಾ. ಹಾಗೆ ನಾವು ಎಲ್ಲರೂ ಬಾಂಬ್ಗಳನ್ನ ರೆಡಿ ಮಾಡಿ ಇಟ್ಕೊಂಡು ಒಂದಿನ ಬ್ಲಾಸ್ಟ್ ಆಗಿಬಿಟ್ರೆ ಎಲ್ಲ ನಾಶವಾಗಿ ಹೋಗುತ್ತೆ ಅನ್ನೋ ಭಯ ಕೂಡ ಎಲ್ಲರೂ ಹತ್ತಾ ಇತ್ತು. ದ 3 ನ್ಯೂಕ್ಲಿಯರ್ ಪವರ್ಸ್ ವರ್ ವಿಲ್ಲಿಂಗ್ ಟು ಕಮ್ ಟು ಎನ್ ಅಗ್ರಿಮೆಂಟ್. ಸೊ ಹಾಗಾಗಿ ಈ ಮೂರು ದೇಶದವರೆಲ್ಲ ಸೇರಿಕೊಂಡು ಒಂದು ಯೋಚನೆ ಮಾಡಿದರು. ಏನಂತ, ವಿಲ್ಲಿಂಗ್ ಟು ಕಮ್ ಟು ಎನ್ ಅಗ್ರಿಮೆಂಟ್, ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ಯಾಕೆ ಅಂದರೆ ಇದು ಹಿಂಗೆ ಮುಂದುವರಿತಾ ಹೋಯಿತು ಅಂತಂದರೆ ಮುಂದೆ ಭಯಾನಕವಾಗಿ ಎಲ್ಲ ಸರ್ವನಾಶ ಆಗುತ್ತೆ ಅನ್ನೋ ಅರ್ಥ ಅವ್ರಿಗೆ ಆಗಿರೋದ್ರಿಂದ ಈ ಮೂರು ದೇಶಗಳು ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಏನಕ್ಕೆ ಅಂತಂದರೆ ಪುಟ್ಟಿಂಗ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಹೀಗೆ ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹೊಸದಾಗಿ ಮಾಡಿ ಅದನ್ನು ಟೆಸ್ಟ್ ಮಾಡ್ತಾ ಇರ್ತಾವೆ, ಅದನ್ನು ನಾವು ಬ್ಯಾನ್ ಮಾಡೋಣ, ಅದನ್ನು ನಿಷೇಧ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೂರು ದೇಶದವರು ಒಂದು ಅಗ್ರಿಮೆಂಟ್ ಬರೋದಕ್ಕೆ ಒಪ್ಕೊಳ್ತಾರೆ. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಹೀಗೆ ಮೂರು ದೇಶಗಳು ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ಈ ನ್ಯೂಕ್ಲಿಯರ್ ಟೆಸ್ಟನ್ನು ಬ್ಯಾನ್ ಮಾಡೋಣ ಅಂತ ಅಗ್ರಿಮೆಂಟ್ಗೆ ಬರ್ತಾರಲ್ಲ. ಸೊ ಈ ಅಗ್ರಿಮೆಂಟ್ ಆದಮೇಲೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದನ್ನು ಪರಿಹಾರ ಕಂಡುಕೊಳ್ಳೋದಕ್ಕೆ, ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳಿಗೆ ಅಲ್ಲಿ ಮೀಟಿಂಗ್ ಕರೆದಿದ್ರು ಜಿನೆವಾನಲ್ಲಿ. ಅಲ್ಲಿಗೆ ಇವ್ರನ್ನೂ ಕೂಡ ಕರೆದಿದ್ರು. ಸೊ ನಿಮಗೆ ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಯಾಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿಕೊಂಡು ಈ ಜಿನೆವಾನಲ್ಲಿ ಮೀಟಿಂಗ್ ಮಾಡ್ತಾರೆ ಅಂತ ಏನಾದ್ರು ಕ್ವಶನ್ ಕೇಳಿದರೆ ಈ ಲಾಸ್ಟ್ 3 ಲೈನ್ಸ್ ಇದೆಯಲ್ಲ,
ದ 3 ನ್ಯೂಕ್ಲಿಯರ್ ಪವರ್ಸ್ ವರ್ ವಿಲ್ಲಿಂಗ್ ಟು ಕಮ್ ಟು ಅನ್ ಅಗ್ರಿಮೆಂಟ್. ಈ 3 ದೇಶರು ಸೇರ್ಕೊಂಡು ಒಂದು ಅಗ್ರಿಮೆಂಟ್ಗೆ ಬರ್ಬೇಕು ಅಂದ್ಕೊಂಡ್ರು. ಏನಕ್ಕೆ ಅಂದರೆ ಪುಟ್ಟಿಂಗ್ ಎ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಈ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ನಿಷೇಧ ಮಾಡೋಣ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಹಾಕೋದಕ್ಕೆ ಅಲ್ಲಿ ಸೇರಿಕೊಂಡ್ರು. ಈ ಅಗ್ರಿಮೆಂಟ್ ಮಾಡ್ಕೊಂಡು ಆದಮೇಲೂ ಕೂಡ ಏನಾದರೂ ಸಮಸ್ಯೆಗಳು ಬಂದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ 3 ದೇಶದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳು ಅಲ್ಲಿ ಜಿನೆವಾನಲ್ಲಿ ಮೀಟ್ ಆಗ್ತಾ ಇದ್ರು ಅಂತ ತಾವು ಆನ್ಸರ್ನ ಬರೀಬೇಕು. ತಮಗೆ ಇವಾಗ ಅರ್ಥ ಆಗಿರ್ಬೋದು, ಮಾಸ್ಕೋದಲ್ಲಿ ಇದ್ಕೊಂಡು ಸೆಸ್ಮಿಕ್ ವೇವ್ಸ್ ಬಗ್ಗೆ ಸಂಶೋಧನೆ ಮಾಡ್ತಾ ಇರೋರಿಗೆ ಯಾಕೆ ಒಂದು ಸಮನ್ಸ್ ಬಂತು, ಅವ್ರಿಗೂ ಕೂಡ ಜಿನೆವಾನಲ್ಲಿ ನಡೀತಕ್ಕಂಥ ಸೀಕ್ರೆಟ್ ಮೀಟಿಂಗ್ಗೆ ಯಾಕೆ ಬರೋಕ್ಕೆ ಹೇಳಿದರು ಅಂತ ತಮಗೆ ಅರ್ಥ ಆಗಿರ್ಬೋದು. ಈ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಇತ್ತಲ್ಲ, ಅದ್ರ ಮುಂದೆ ಆಗತಕ್ಕಂಥ ಪರಿಣಾಮಗಳು, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ಇವ್ರಿಗೂ ಕೂಡ ಅಲ್ಲಿ ಬರೋಕ್ಕೆ ಹೇಳಿದರು. ತಮಗಿವಾಗ ಅನ್ನಿಸ್ಬೋದು, ಆ 3 ನ್ಯೂಕ್ಲಿಯರ್ ಪವರ್ಸ್ ಏನಿದ್ವು, 3 ಕಂಟ್ರೀಸ್ ಏನಿದ್ವು, ಅವರೆಲ್ಲ ಸೇರಿಕೊಂಡು ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಬ್ಯಾನ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದ್ರಲ್ಲಿ ಕೆಟ್ಟದ್ದೇನಾಯಿತು, ಒಳ್ಳೇದಾಗತ್ತಲ್ಲ. ಆ ಅಗ್ರಿಮೆಂಟ್ಗೆ ಸೈನ್ ಆದಮೇಲೆ ಇನ್ನೇನು ಸಮಸ್ಯೆ ಇರ್ತದೆ, ಆ ಸಮಸ್ಯೆ ಪರಿಹರಿಸೋಕ್ಕೆ ಇವರೆಲ್ಲ ಯಾಕೆ ಬೇಕು ಅಂತ ತಮಗೆ ಅನಿಸಿರ್ಬೋದು. ಅಗ್ರಿಮೆಂಟ್ ಆದಮೇಲೂ ಕೂಡ ಏನು ಸಮಸ್ಯೆ ಇತ್ತು, ಅದಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನ ಯಾಕೆ ಕರೆದಿದ್ರು ಅನ್ನೋದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ಹಾಗಾದರೆ ಈ ಎಕ್ಸ್ಪರ್ಟ್ಸ್ಗಳ ಕೆಲಸ ಏನಾಗಿತ್ತು ನೋಡಿ. ಇನ್ ಫಾರ್ಮಲ್ ಟರ್ಮ್ಸ್, ಔಪಚಾರಿಕವಾಗಿ ಹೇಳಬೇಕು ಅಂತಂದ್ರೆ ದ ಪ್ರಾಬ್ಲಮ್ ವಾಸ್ ಫಾಲೋವಿಂಗ್. ಅಲ್ಲಿ ಅಗ್ರಿಮೆಂಟ್ ಆದ್ಮೇಲೂ ಕೂಡ ಸಮಸ್ಯೆ ಏನಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಸಪೋಸ್ ದ್ಯಾಟ್ ಅಂದ್ಕೊಳ್ಳಿ, ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ದ ನ್ಯೂಕ್ಲಿಯರ್ ವೆಪನ್ಸ್. ಈ ಎಲ್ಲ ದೇಶಗಳು ಸೇರ್ಕೊಂಡು ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ಟೆಸ್ಟ್ ಮಾಡೋದನ್ನ ಬ್ಯಾನ್ ಮಾಡೋದಕ್ಕೆ ಅಗ್ರಿಮೆಂಟ್ಗೆ ಈ ಎಲ್ಲ ದೇಶಗಳು ಸೈನ್ ಮಾಡಿದ್ವು ಅಂತ ಅಂದ್ಕೊಳ್ಳಿ. ಸೈನ್ ಮಾಡೋರಿಗೆ ಏನೂ ಸಮಸ್ಯೆ ಇಲ್ಲ. ಆ್ಯಂಡ್ ಆಮೇಲೆ ಏನಾದರೂ ಹೀಗಾದರೆ ಒನ್ ಆಫ್ ದ ಪಾರ್ಟಿಸಿಪೆಂಟ್ ಹ್ಯಾಡ್ ವೈಲೇಟೆಡ್ ದಿಸ್ ಅಗ್ರಿಮೆಂಟ್ ಆ್ಯಂಡ್ ಸೀಕ್ರೆಟ್ಲಿ ಮೇಡ್ ಅನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಇಲ್ಲಿರೋದು ಸಮಸ್ಯೆ. ಆ 3 ದೇಶ ಸೇರಿಕೊಂಡು ಈ ನ್ಯೂಕ್ಲಿಯರ್ ಟೆಸ್ಟನ್ನು ಬ್ಯಾನ್ ಮಾಡೋಣಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿದ ಮೇಲೂ ಕೂಡ ಆ 3 ದೇಶದಲ್ಲಿ ಯಾರಾದರೂ ಒಬ್ಬರು ಪಾರ್ಟಿಸಿಪೆಂಟ್, ಯಾರಾದರೂ ಒಂದು ದೇಶ ವೈಲೇಟೆಡ್ ದಿಸ್ ಅಗ್ರಿಮೆಂಟ್, ಏನು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರಲ್ಲ, ನಾವಿನ ಮೇಲೆ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಸೈನ್ ಹಾಕಿದ ಮೇಲೂ ಕೂಡ ಸೀಕ್ರೆಟ್ಲಿ ಮೇಡ್ ಅನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಯಾರಿಗೂ ಗೊತ್ತಾಗದಂಗೆ ಅಂಡರ್ಗ್ರೌಂಡಲ್ಲೇ ನ್ಯೂಕ್ಲಿಯರ್ ಟೆಸ್ಟನ್ನು ಅವರು ಮಾಡಿದರೆ ದ ಪ್ರಾಬ್ಲಮ್ ಈಸ್, ಅಲ್ಲಿ ಏನು ಸಮಸ್ಯೆ ಇತ್ತು ಅಂದರೆ ಹೌ ಕ್ಯಾನ್ ದ ಅದರ್ ಪವರ್ಸ್ ಡಿಟೆಕ್ಟ್ ದ ವೈಲೇಷನ್. ಹೀಗೆ 3 ದೇಶಗಳಲ್ಲಿ ಯಾವುದಾದ್ರೂ ಒಂದು ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದರೆ, ಅವರು ಇದನ್ನು ವೈಲೇಟ್ ಮಾಡಿದ್ದಾರೆ, ಸೀಕ್ರೆಟ್ ಆಗಿ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಅಂಡರ್ಗ್ರೌಂಡಲ್ಲಿ ಟೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಬೇರೆ ದೇಶರು ಹೇಗೆ ಕಂಡುಹಿಡಿಬೇಕು ಅಲ್ವಾ. ಸೀಕ್ರೆಟ್ ಆಗಿ ಈ ಥರ ಏನಾದ್ರು ಮಾಡಿಬಿಟ್ರೆ ಆ ಅಗ್ರಿಮೆಂಟ್ ವೈಲೇಟ್ ಆದಂಗೆ ಆಗುತ್ತೆ. ಸೊ ಅದನ್ನು ಹೇಗೆ ಕಂಡುಕೊಳ್ಳೋದು, ಹೇಗೆ ಗುರುತಿಸೋದು ಅನ್ನೋದನ್ನು ಈ ಟೆಕ್ನಿಕಲ್ ಎಕ್ಸ್ಪರ್ಟ್ ಸೈಂಟಿಸ್ಟ್ಗಳೆಲ್ಲ ಸೇರಿಕೊಂಡು ಅದನ್ನು ಕಂಡುಹಿಡಿಬೇಕಾಗಿತ್ತು. ಅದಕ್ಕಾಗಿಯೇ ಈ ಎಲ್ಲ 3 ದೇಶಗಳ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಅಲ್ಲಿ ಸೀಕ್ರೆಟ್ ಆಗಿ ಮೀಟಿಂಗ್ ಸೇರಿಕೊಂಡಿದ್ರು. ಯಾರಾದರೂ ಈ ರೀತಿಯಾಗಿ ಸೀಕ್ರೆಟ್ ಆಗಿ ಈ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದರೆ ಅದನ್ನು ಹೆಂಗೆ ಪತ್ತೆ ಹಚ್ಚೋದು, ಹೆಂಗೆ ಗುರುತಿಸೋದು ಅನ್ನೋದಕ್ಕೆ ಇವರು ಉತ್ತರಿಸಬೇಕಾಗಿತ್ತು. ಇಟ್ ಟರ್ನ್ಡ್ ಔಟ್ ದ್ಯಾಟ್ ದಿಸ್ ಪ್ರಾಬ್ಲಮ್ ಹ್ಯಾಡ್ ಎ ಡೈರೆಕ್ಟ್ ಕನೆಕ್ಷನ್ ವಿತ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಇಲ್ಲಿ ಅಂಡರ್ಗ್ರೌಂಡ್ ಆಗಿ ಸೀಕ್ರೆಟ್ ಆಗಿ ಯಾರಾದರೂ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದರೆ ಅದನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನತಕ್ಕಂಥ ಪ್ರಾಬ್ಲಮ್ ಏನಿತ್ತಲ್ಲ, ಈ ಪ್ರಾಬ್ಲಮ್ ನೇರವಾಗಿ ಇವರೇನು ಸೆಸ್ಮಿಕ್ ವೇವ್ಸ್ ಬಗ್ಗೆ, ಭೂಕಂಪದಿಂದ ಉಂಟಾಗ್ತಕ್ಕಂಥ ತರಂಗಗಳ ಬಗ್ಗೆ, ಅಲೆಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಲ್ಲ, ರಿಸರ್ಚ್ ಮಾಡ್ತಾ ಇದ್ದಾರೆ, ಅದಕ್ಕೂ ನೇರವಾಗಿ ಸಂಬಂಧ ಇರೋದು ಇವ್ರಿಗೆ ಅರ್ಥ ಆಯಿತು. ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಪ್ರೊಡ್ಯೂಸ್ ದ ಅರ್ತ್ ಟ್ರೆಮರ್ಸ್ ವೆರಿ ಸಿಮಿಲರ್ ಟು ದೋಸ್ ಜನರೇಟೆಡ್ ಬೈ ಅರ್ಥ್ಕ್ವೇಕ್ಸ್. ಅರ್ಥ್ಕ್ವೇಕ್ ಆದಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಂಪನಗಳು ಉಂಟಾಗ್ತಾವೋ ಅದೇ ರೀತಿ ಅಂಡರ್ಗ್ರೌಂಡ್ ಆಗಿ ಯಾರಾದರೂ ನ್ಯೂಕ್ಲಿಯರ್ ಬಾಂಬನ್ನು ಬ್ಲಾಸ್ಟ್ ಮಾಡಿದರೆ ಅಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಟ್ರೆಮರ್ಸ್ ಅಂದರೆ ಕಂಪನಗಳು ಉಂಟಾಗ್ತಾ ಇರ್ತವೆ. ಯಾರಾದರೂ ಸೀಕ್ರೆಟ್ ಆಗಿ ಅಂಡರ್ಗ್ರೌಂಡಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಟೆಸ್ಟ್ ಮಾಡಿದ್ರು ಅಂತಂದರೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅನಿಸುತ್ತೆ, ಓ ಎಲ್ಲೋ ಭೂಕಂಪ ಆಗ್ತಾ ಇದೆ ಅಂತ. ಯಾಕಂದರೆ ಭೂಕಂಪ ಆದಾಗ ಹೇಗೆ ಕಂಪನ ಉಂಟಾಗುತ್ತೋ, ಯಾರಾದರೂ ಅಂಡರ್ಗ್ರೌಂಡಲ್ಲಿ ಈ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದರೆ ಅದೇ ರೀತಿಯಾಗಿರ್ತಕ್ಕಂಥ ಕಂಪನಗಳು, ವೈಬ್ರೇಷನ್ ಅನ್ನೋದು ಉಂಟಾಗ್ತಾ ಇರ್ತದೆ. ಹೌ ಕುಡ್ ಒನ್ ಡಿಸ್ಟಿಂಗ್ವಿಶ್ ದ ನ್ಯಾಚುರಲ್ ಟ್ರೆಮರ್ಸ್ ಫ್ರಮ್ ದ್ಯಾಟ್ ಒನ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ಲೋಷನ್. ಸೊ ಹಾಗಾಗಿ ಎರಡೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಕಂಪನಗಳನ್ನು, ಟ್ರೆಮರ್ಸನ್ನು ಮಾಡ್ತವೆ ಅಂತಂದರೆ, ಹಾಗಾದರೆ ಈ ಭೂಕಂಪದಿಂದ ಆಗತಕ್ಕಂಥ ಕಂಪನಗಳು, ಟ್ರೆಮರ್ಸು, ಹಾಗೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ಆಗತಕ್ಕಂಥ ಕಂಪನಗಳು ಎರಡರ ಮಧ್ಯಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಮಾಡಿ ಪತ್ತೆ ಹಚ್ಚಿಬಿಟ್ಟು ಇದು ಭೂಕಂಪದಿಂದ ಆಗಿರ್ತಕ್ಕಂಥ ಕಂಪನ, ಇದು ನ್ಯೂಕ್ಲಿಯರ್ ಟೆಸ್ಟಿಂದ ಆಗಿರ್ತಕ್ಕಂಥ ಕಂಪನ ಅನ್ನೋದು ಗುರುತಿಸಬೇಕಾಗಿತ್ತು. ಸಡನ್ಲಿ ಮೈ ಥೆರಟಿಕಲ್ ನಾಲೆಜ್ ಹ್ಯಾಡ್ ಎ ಡೈರೆಕ್ಟ್ ಅಪ್ಲಿಕೇಶನ್ ಇನ್ ಏರಿಯಾ ಆಫ್ ಸರ್ವೈವಲ್ ಆಫ್
ಹ್ಯೂಮನ್ ಕೈಂಡ್. ಸೊ ಇವಾಗ ಇವ್ರಿಗೆ ಅನಿಸ್ತು, ಫಸ್ಟ್ ತಾವು ಕೇಳಿದ್ರಿ, ಇವರು ಸಂಶೋಧನೆ ಮಾಡ್ತಿರ್ಬೇಕಾದ್ರೆ ಸೆಸ್ಮಿಕ್ ವೇವ್ಸ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಸುಮ್ಮನೆ ಸಂಶೋಧನೆ ಮಾಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ರು. ಇವಾಗ ಅರ್ಥ ಆಯಿತು, ಇವ್ರು ಮಾಡ್ತಕ್ಕಂಥ ಸಂಶೋಧನೆ ಕೂಡ ಈ ಮನುಷ್ಯರ ಉಳಿವಿಗಾಗಿ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಇವ್ರಿಗೆ ಅರ್ಥ ಆಯಿತು. ಯಾಕೆ ಅಂತಂದರೆ ಅರ್ಥಕ್ವೇಕಿಂದ ಆಗಿರ್ತಕ್ಕಂಥ ಕಂಪನಗಳು ಹಾಗೆ ನ್ಯೂಕ್ಲಿಯರ್ ಟೆಸ್ಟಿಂದ ಆಗಿರ್ತಕ್ಕಂಥ ಕಂಪನಗಳ ಮಧ್ಯಕ್ಕೆ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಇವರು ಮಾತ್ರ ಕಂಡು ಹಿಡಿಬಹುದಾಗಿತ್ತು. ಯಾಕೆ ಅಂದರೆ ಇವರು ಅದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನ್ನ ಥೆರಟಿಕಲ್ ನಾಲೆಜ್ ಅಂದರೆ ಇವರೇನು ಸಂಶೋಧನೆ ಮಾಡ್ತಾ ಇದ್ರಲ್ಲ ಸೆಸ್ಮಿಕ್ ವೇವ್ಸ್ ಬಗ್ಗೆ, ಅದು ಈ ಮನುಷ್ಯರ ಉಳಿವಿಗೆ ಕೂಡ ಯೂಸ್ ಆಗುತ್ತೆ ಅನ್ನೋದು ಇವ್ರಿಗೆ ಅರ್ಥ ಆಯಿತು. ಇನ್ ದ ಅಟ್ಮಾಸ್ಫಿಯರ್ ಆಫ್ ದ ಕೋಲ್ಡ್ ವಾರ್ ಅಂದರೆ ಶೀತಲ ಯುದ್ಧ ಅಂತ ಹೇಳಿದ್ನಲ್ಲ, ಇಲ್ಲಿ ನಿಜವಾಗಿರ್ತಕ್ಕಂಥ ಯುದ್ಧ ನಡೀತಾ ಇರಲಿಲ್ಲ, ಆದರೂ ಕೂಡ ಮತ್ತೊಂದು ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಿಂದ ಇವರು ಕೂಡ ಸುಮಾರು ಬಾಂಬ್ಗಳನ್ನ ಅದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಒಂದು ದೇಶದ ಮೇಲೆ ಮತ್ತೊಂದು ದೇಶಕ್ಕೆ ನಂಬಿಕೆ ಇರಲಿಲ್ಲ, ಯಾವಾಗ ಯಾರ ಮೇಲೆ ಯಾರಾದರೂ ಕೂಡ ಅಟ್ಯಾಕ್ ಮಾಡ್ತಾ ಇರತಕ್ಕಂಥ ಭಯದಲ್ಲಿ ಬದುಕ್ತಾ ಇರತಕ್ಕಂಥ ಸಮಯ, ವಿತ್ ಪೊಲಿಟಿಕಲ್ ಟೆನ್ಷನ್ಸ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್. ಸೊ ಪೊಲಿಟಿಕಲ್ ಟೆನ್ಷನ್ಸ್ ಅಂತಂದರೆ ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳಿರ್ಬೋದು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಅವ್ರಿಗೂ ಕೂಡ ಅಲ್ಲಿರ್ತಕ್ಕಂಥ ರಾಜಕೀಯ ಟೆನ್ಷನ್ಸ್ಗಳು ಒಂದು ಪ್ರೆಸರ್ ಅನ್ನತಕ್ಕಂಥದ್ದು ಇವ್ರ ಮೇಲೂ ಕೂಡ ಇರ್ತದೆ. ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ಫ್ರಮ್ ದ ಅಪೋಸಿಟ್ ಸೈಡ್. ಸೊ ಬೇರೆ ಬೇರೆ ದೇಶಗಳು, ಒಂದು ದೇಶ ಕಂಡ್ರೆ ಮತ್ತೊಂದು ದೇಶಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮೂರೂ ದೇಶಗಳಿಂದ ಬಂದಿರತಕ್ಕಂಥ ಸೈಂಟಿಸ್ಟ್ಗಳು, ಇಂಜಿನಿಯರ್ಸ್ಗಳೆಲ್ಲ ಬೇರೆ ಬೇರೆ ದೇಶದವರು ಆದರೂ ಕೂಡ ಅವರೆಲ್ಲ ಸೇರಿಕೊಂಡು ಇದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗಿತ್ತು. ಅಪೋಸಿಟ್ ಸೈಡ್ಸ್ ಆಫ್ ದ ಐರನ್ ಕರ್ಟೇನ್ ಅಂತಂದರೆ ಅಲ್ಲಿರ್ತಕ್ಕಂಥ ದೇಶಗಳ ಮಧ್ಯಕ್ಕೆ ಇರ್ತಕ್ಕಂಥ ಭೇದ ಭಾವ, ದೇಶ ಬೇರೆ, ಸಂಸ್ಕೃತಿ ಬೇರೆ, ಭಾಷೆ ಬೇರೆ, ನಂಬಿಕೆ ಬೇರೆ, ರಾಜಕೀಯ ಪೊಲಿಟಿಕಲ್ ಸಿಸ್ಟಮ್ಗಳು ಇವೆಲ್ಲ ಬೇರೆ ಬೇರೆ ಆಗಿರ್ತವೆ ಅಂತ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸ್ಗಳೆಲ್ಲ ಸೇರಿಕೊಂಡು ಇದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡಬೇಕಾಗಿತ್ತು. ವಿಚ್ ಔಟ್ವರ್ಡ್ಲಿ ಸಿಮ್ಡ್ ಇಂಪಾಸಿಬಲ್. ಮೇಲ್ನೋಟಕ್ಕೆ ಇದನ್ನು ನೋಡಿದಾಗ ಇದು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಆಯಾ ದೇಶದ ವಿಜ್ಞಾನಿಗಳು, ಎಕ್ಸ್ಪರ್ಟ್ಗಳು, ಇಂಜಿನಿಯರ್ಸ್ಗಳು ಆಯಾ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ, ಈ ದೇಶದವರು ಈ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ. ಹೀಗೆ ವ್ಯತಿರಿಕ್ತವಾಗಿರ್ತಕ್ಕಂಥ, ವಿರುದ್ಧವಾಗಿರ್ತಕ್ಕಂಥ ಈ ಶತ್ರು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಸ್ ಎಲ್ಲ ಸೇರಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿತಾರೆ ಅನ್ನೋದು ನಂಬಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ಗಿವನ್ ಆಲ್ ಅವರ್ ಡಿಫ್ರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಇಲ್ಲಿ ಇವರ ಮಧ್ಯೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ, ಭಾಷೆ, ಸಂಸ್ಕೃತಿ ಎಲ್ಲ ವ್ಯತ್ಯಾಸ ಇದ್ದರೂ ಕೂಡ ಇವರೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಯಾಕೆ ಅಂತ ಮುಂದೆ ಹೇಳ್ತಾರೆ ನೋಡಿ. ವಾಟ್ ಸೇವ್ಡ್ ಅಸ್ ವಾಸ್ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ಸೊ ಇವರು ಎಲ್ಲ ಬೇರೆ ಬೇರೆ ದೇಶದವರಾದರೂ ಕೂಡ ಅವರ ಸಂಸ್ಕೃತಿ, ಅವರ ಪದ್ಧತಿ, ರಾಜಕೀಯ ಎಲ್ಲ ವ್ಯತಿರಿಕ್ತ ಆಗಿದ್ದರೂ ಕೂಡ ಇವರೆಲ್ಲ ಸೇರಿಕೊಂಡು ಒಂದು ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. ವಿ ವರ್ ಆಲ್ ಸೈಂಟಿಸ್ಟ್. ಬೇರೆ ಬೇರೆ ದೇಶ ಇರ್ಬೋದು, ಅಲ್ಲಿ ಭಾಷೆ ಇರ್ಬೋದು, ಅಲ್ಲಿ ರಾಜಕೀಯ ವ್ಯವಸ್ಥೆ ಬೇರೆ ಆಗಿರ್ಬೋದು, ಆದರೆ ವಿಜ್ಞಾನಿಗಳೆಲ್ಲ ಒಂದೇ ರೀತಿಯಾಗಿರ್ತಾರೆ. ವಿ ವರ್ ಆಲ್ ಸೈಂಟಿಸ್ಟ್. ಈ ದೇಶದ ವಿಜ್ಞಾನಿಗಳು ಬೇರೆ, ಆ ದೇಶದ ವಿಜ್ಞಾನಿಗಳು ಬೇರೆ ಅಂತಿರಲ್ಲ. ಈ ದೇಶದ ವಿಜ್ಞಾನಿಗಳು ಕಂಡುಹಿಡಿದು ಈ ರೀತಿಯಾಗಿ ಕಂಡುಹಿಡಿತಾರೆ, ಅವರು ಆ ರೀತಿಯಾಗಿ ಕಂಡುಹಿಡಿತಾರೆ ಅನ್ನತಕ್ಕಂತಿರಲ್ಲ. ಎಲ್ಲ ವಿಜ್ಞಾನಿಗಳು ಒಂದೇ ರೀತಿಯಾಗಿರ್ತಾರೆ. ಸೊ ಅದು ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ವಿ ವರ್ ಆಲ್ ಸೈಂಟಿಸ್ಟ್. ಅವರೆಲ್ಲರೂ ಕೂಡ ಸೈಂಟಿಸ್ಟ್ ಆಗಿದ್ದು. ವಿ ವರ್ ಏಬಲ್ ಟು ವರ್ಕ್ಔಟ್ ಎ ಕಾಮನ್ ಲ್ಯಾಂಗ್ವೇಜ್. ಎಲ್ಲ ವಿಜ್ಞಾನಿಗಳು, ಅವ್ರ ದೇಶ ಬೇರೆ ಆಗಿರ್ಬೋದು, ಭಾಷೆ ಬೇರೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಅಂದರೆ ಮಾತಾಡ್ತಕ್ಕಂಥ ಭಾಷೆ ಅಲ್ಲ, ಅವರು ಸಂಶೋಧನೆ ಮಾಡ್ತಕ್ಕಂಥ ಒಂದು ರೀತಿ ಏನಿದೆ, ಪದ್ಧತಿ ಏನಿದೆ, ಅದು ಸೇಮ್ ಆಗಿರ್ತದೆ. ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್. ವಿಜ್ಞಾನಿಗಳು ಏನಾದರೂ ಒಂದು ಕಂಡುಹಿಡಿಬೇಕಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಹಾರ್ಡ್ ಎವಿಡೆನ್ಸ್ ಅನ್ನೋದಿರಬೇಕು ಅಲ್ವಾ. ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ. ಅವರೆಲ್ಲರೂ ಕೂಡ ಯಾವುದೇ ಡೌಟ್ ಇಲ್ಲದೇ ಸತ್ಯವನ್ನು ಆಧಾರವಾಗಿಟ್ಕೊಂಡು ಒಂದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಧರ್ಮದವ್ರು ನಾವು ಈ ಥರ, ಆ ಧರ್ಮದ ವಿಜ್ಞಾನಿಗಳು ಈ ಥರ ಅಂತ ಏನಿರಲ್ಲ, ಅವರೆಲ್ಲರೂ ಕೂಡ ಒಂದೇ ರೀತಿಯಾಗಿ ಸಂಶೋಧನೆ ಮಾಡ್ತಾರೆ. ಹಾರ್ಡ್ ಎವಿಡೆನ್ಸ್ ಮೇಲೆ, ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ, ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್. ಹಠ ಸ್ವಭಾವದ ಅಂದರೆ ನಿಷ್ಠುರವಾಗಿರ್ತಕ್ಕಂಥ ಸ್ವವಿಮರ್ಶೆಯನ್ನು ಮಾಡಿಕೊಳ್ತಾರೆ. ಇಲ್ಲಿ ವಿಜ್ಞಾನಿಗಳು ನಾವು ಈ ಧರ್ಮದವರು, ನಾವು ಈ ದೇಶದವರು, ನಾವು ಈ ಸೊಸೈಟಿನಲ್ಲಿ ಆ ಥರ ಎಲ್ಲ ಇರಲ್ಲ. ಅವರೆಲ್ಲರೂ ಕೂಡ ಒಂದೇ ರೀತಿಯಾಗಿ ಸಂಶೋಧನೆ ಮಾಡ್ತಾರೆ. ಅವರು ಸಂಶೋಧನೆ ಮಾಡ್ತಕ್ಕಂಥ ರೀತಿ ಒಂದೇ ಥರ ಇರ್ತದೆ, ಅವರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಂದೇ ರೀತಿಯಾಗಿರ್ತದೆ. ಸೊ ಅವರೆಲ್ಲ ವಿಜ್ಞಾನಿಗಳು ಒಂದೇ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೆ ಅವರು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ವಿ ವರ್ ವರ್ಕಿಂಗ್ ಔಟ್ ಎ ಸೊಲ್ಯೂಷನ್ ದಟ್ ಇವೆಂಚುಯಲಿ ಅಲೌಡ್ ಪೊಲಿಟಿಷಿಯನ್ಸ್ ಟು ರೀಚ್. ಇವರೆಲ್ಲ ಒಂದೇ ರೀತಿಯಾಗಿ ಯೋಚನೆ ಮಾಡಿಕೊಂಡು ಒಂದು ಸೊಲ್ಯೂಷನನ್ನು ಕಂಡುಹಿಡಿದ್ರು. ಇವೆಂಚುಯಲಿ ಅಲೌಡ್ ಪೊಲಿಟಿಷಿಯನ್ಸ್ ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಆಫ್ ದೇರ್ ಟೈಮ್ಸ್. ಸೊ ಎಲ್ಲ ವಿಜ್ಞಾನಿಗಳು ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬಂದರು, ಒಂದು ಸೊಲ್ಯೂಷನ್ ಕಂಡುಕೊಂಡ್ರು. ಇವರೆಲ್ಲರೂ ಈ ರೀತಿ ಕಂಡುಕೊಂಡಾಗ ಆ ಬೇರೆ ಬೇರೆ ದೇಶದ ಪೊಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳೇನಿದ್ರು,
ಅವರೆಲ್ಲ ಸೇರ್ಕೊಂಡು ಒಂದು ಮುಖ್ಯವಾಗಿರ್ತಕ್ಕಂಥ ಡಿಸಿಷನನ್ನು ಮಾಡ್ತಾರೆ. ಅಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಡಿಸಿಷನ್ ಆಗುತ್ತೆ. ಆ ಡಿಸಿಷನ್ ಯಾವುದು ಅಂತಂದರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಇನ್ನು ಮುಂದೆ ನಾವು ಈ ಅಣ್ವಸ್ತ್ರ ಪರೀಕ್ಷೆಗಳನ್ನು ಮಾಡೋದನ್ನು ನಿಲ್ಲಿಸ್ತೀವಿ ಅಂತ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಅಲ್ಲಿ ಜಿನೆವಾನಲ್ಲಿ ನಡೆದು ಹೋಗುತ್ತೆ. ಹೀಗೆ ಈ ಮೂರು ದೇಶದ ಸೈಂಟಿಸ್ಟ್ಗಳು, ಇಂಜಿನಿಯರ್ಸ್ಗಳು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳು ಎಲ್ಲ ಸೇರಿಕೊಂಡು ಜಿನೆವಾನಲ್ಲಿ ಮೀಟ್ ಆಗ್ತಾರೆ. ಮೂರು ದೇಶದವರು ಸೇರಿಕೊಂಡು ಈ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನನ್ನು ಮಾಡೋದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಸಹಿ ಹಾಕಿದ ಮೇಲೂ ಕೂಡ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದಕ್ಕೆ ಈ ವಿಜ್ಞಾನಿಗಳಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಆ ಜಿನೆವಾದಲ್ಲಿ ಮೀಟಿಂಗ್ ಆಗುತ್ತಲ್ಲ, ಅದರಿಂದ ಕೆಲವೊಂದು ಪಾಠಗಳನ್ನು ಈ ಕೆಲಿಸ್ ಬೊರಾಕ್ ಅವರು ಕಲ್ತ್ಕೊಳ್ತಾರೆ. ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ತುಂಬ ಚಿಕ್ಕದಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಆದರೂ ಕೂಡ ಈ ಪ್ಯಾರಾಗ್ರಾಫಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ಯಾರಾಗ್ರಾಫ್ ನಂಬರ್ 9ನಲ್ಲಿ ತಾವು ಏನೇನು ಕಲ್ತರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ದಿಸ್ ಎಪಿಸೋಡ್ ಟಾಟ್ ಮೀ, ಆ ಒಂದು ಎಪಿಸೋಡ್ ಅಲ್ಲಿ ಜಿನೆವಾನಲ್ಲಿ ಎಲ್ಲ ಮೀಟಿಂಗ್ ಆಗಿದಲ್ಲ, ಈ ಒಂದು ಎಪಿಸೋಡ್ ಟಾಟ್ ಮೀ ಇವ್ರಿಗೆ ಏನನ್ನು ಕಲಿಸ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ್ಯಾಟ್ ಆ್ಯಸ್ ಎ ಸೈಂಟಿಸ್ಟ್ ಐ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ಸೊ ವಿಜ್ಞಾನಿಯಾಗಿದ್ದುಕೊಂಡು ನನ್ನದೇ ರೀತಿಯಾಗಿರ್ತಕ್ಕಂಥ ವಿಜ್ಞಾನಿಗಳು ಎಲ್ಲ ದೇಶದಲ್ಲೂ ಕೂಡ ಇರ್ತಾರೆ ಅನ್ನೋದು ಇವ್ರಿಗೆ ಅರ್ಥ ಆಯಿತು. ಹೂ ಥಿಂಕ್ ಆ್ಯಂಡ್ ಇಂಟರ್ಯಾಕ್ಟ್ ದ ವೇ ಐ ಡೂ. ಎಲ್ಲ ದೇಶದ ವಿಜ್ಞಾನಿಗಳು, ದೇಶ ಬೇರೆ ಆಗಿರ್ಬೋದು, ಭಾಷೆ ಬೇರೆ ಆಗಿರ್ಬೋದು, ಸಂಸ್ಕೃತಿ ಬೇರೆ ಆಗಿರ್ಬೋದು, ಅದು ಎಲ್ಲ ದೇಶದ ವಿಜ್ಞಾನಿಗಳು ನಾನು ಥಿಂಕ್ ಮಾಡಿದಂಗೆ, ನಾನು ಆಲೋಚಿಸಿದಂಗೆ ಆಲೋಚಿಸ್ತಾರೆ. ನಾನು ಹೇಗೆ ಇಂಟರ್ಯಾಕ್ಟ್ ಮಾಡ್ತೀನಿ ಅವರು ಕೂಡ ಹಾಗೆ ಮಾಡ್ತಾರೆ ಅನ್ನೋದು ಇವರಲ್ಲಿ ಕಲ್ತ್ಕೊಂಡ್ರು. ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. ಬೇರೆ ದೇಶಕ್ಕೆ ಹೋದಾಗ ನಾನು ಏಕಾಂಗಿ ಅಂತ ಅಂದ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಇವ್ರಿಗೆ ಗೊತ್ತಾಯಿತು. ಯಾಕೆಂದರೆ ಎಲ್ಲ ದೇಶದಲ್ಲೂ ಕೂಡ ಸೈಂಟಿಸ್ಟ್ ಇದ್ದೇ ಇರ್ತಾರೆ. ಆ ಸೈಂಟಿಸ್ಟ್ಗಳು ಒಂದೇ ರೀತಿಯಾಗಿ ಥಿಂಕ್ ಮಾಡ್ತಾರೆ, ಒಂದೇ ರೀತಿಯಾಗಿ ಇಂಟರ್ಯಾಕ್ಟ್ ಮಾಡ್ತಾರೆ. ಸೊ ನನ್ನ ಥರನೇ ಅಲ್ಲೂ ಇದ್ದಾರೆ, ನಾನು ಏಕಾಂಗಿ ಅಲ್ಲ ಅನ್ನೋದು ಇವ್ರಿಗೆ ಅರ್ಥ ಆಯಿತು. ಆ್ಯಂಡ್ ಎಬೋ ಆಲ್, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇವ್ರು ಏನು ಕಲ್ಕೊಳ್ತಾರೆ ನೋಡಿ. ಇಟ್ ಟಾಟ್ ಮಿ ದ್ಯಾಟ್ ವೈಲ್ ದೇರ್ ಇಸ್ ಸೈನ್ಸ್, ಇನ್ನೂ ಏನು ಕಲಿಸುತ್ತೆ, ವಿಜ್ಞಾನ ಇತ್ತು ಅಂತಂದರೆ ದೇರ್ ಇಸ್ ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್. ವಿಜ್ಞಾನ ಎಲ್ಲಿದನೋ ಅಲ್ಲಿ ಬದುಕುಳಿತಕ್ಕಂಥ ಭರವಸೆ ಕೂಡ ಇರ್ತದೆ. ಹಾಗೆ ಮನುಷ್ಯನಿಗೆ ಒಳ್ಳೆಯದು ಕೂಡ ಆಗುತ್ತೆ. ವಿಜ್ಞಾನದಿಂದ ಕೆಟ್ಟದ್ದೇ ಆಗಲ್ಲ, ಅದರಿಂದ ಒಳ್ಳೆಯದು ಕೂಡ ಆಗುತ್ತೆ ಅನ್ನೋದು ಅಲ್ಲಿ ಇವರು ಕಲ್ಕೊಳ್ತಾರೆ. ವಾಟ್ ಲೆಸನ್ಸ್ ದ ಆಥರ್ ಲರ್ನ್ಟ್ ಇನ್ ಜಿನೆವಾ ಮೀಟಿಂಗ್ ಅಂತ ಏನಾದ್ರು ಕ್ವಶನ್ ಕೇಳಿದರೆ ಈ ಪ್ಯಾರಾಗ್ರಾಫನ್ನು ತಾವು ಆನ್ಸರ್ ಆಗಿ ಬರೀಬೇಕು. ಎ ಕಾಮನ್ ಲೋರ್ ಈಸ್ ದ್ಯಾಟ್, ಕಾಮನ್ ಲೋರ್ ಅಂತಂದರೆ ಸಾಮಾನ್ಯ ತಿಳುವಳಿಕೆ. ಜನರು ಈ ರೀತಿ ಅಂದ್ಕೊಂಡು ಬಿಟ್ಟಿರ್ತಾರೆ ಏನಂತ, ದಟ್ ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೆನ್ಸ್. ಇಮರ್ಷನ್ ಇನ್ ಸೈನ್ಸ್ ಅಂತಂದರೆ ವಿಜ್ಞಾನಿಗಳು ಈ ವಿಜ್ಞಾನದಲ್ಲಿ ಸಂಶೋಧನೆ ಮಾಡೋದ್ರಲ್ಲಿ ತನ್ಮಯರಾಗಿ ಬಿಟ್ಟಿರ್ತಾರೆ, ಮುಳುಗೋಗಿಬಿಟ್ಟಿರ್ತಾರೆ. ಇದು ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೆನ್ಸ್. ಅದರಿಂದ ಏನೂ ಉಪಯೋಗ ಇಲ್ಲ, ಅದು ಸುಮ್ಮನೆ ಮಾಡ್ತಾ ಇರೋದು, ಅದರಿಂದ ಯಾರಿಗೂ ಕೂಡ ಏನೂ ವ್ಯಾವಹಾರಿಕವಾಗಿ ಯೂಸ್ ಆಗಲ್ಲ ಅನ್ನತಕ್ಕಂಥ ನಂಬಿಕೆ ಸಾಮಾನ್ಯವಾಗಿರ್ತದೆ. ಇಟ್ ಈಸ್ ಟ್ರೂ ದ್ಯಾಟ್, ಇದನ್ನು ಕೂಡ ಇಲ್ಲಿ ಒಪ್ಕೊಳ್ತಾರೆ, ಇದು ಕೂಡ ಸತ್ಯನೇ. ಯಾಕೆ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ. ಆನ್ ಅಕೇಜನ್ಸ್ ಎ ಗ್ರೇಟೆಸ್ಟ್ ಮೆಥಮೆಟಿಷಿಯನ್ ಆಫ್ ಅವರ್ ಟೈಮ್, ಇವರ ಸಮಯದಲ್ಲಿರ್ತಕ್ಕಂಥ ಒಬ್ಬ ಗ್ರೇಟ್ ಮೆಥಮೆಟಿಷಿಯನ್, ಗಣಿತ ಶಾಸ್ತ್ರಜ್ಞನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ವಾಸ್ ಸೋ ಇನ್ವಾಲ್ವ್ ಇನ್ ಎ ಕರೆಂಟ್ ಪ್ರಾಬ್ಲಮ್. ಆ ಮೆಥಮೆಟಿಷಿಯನ್ ಏನಿದ್ರು ಅವರು ಎಷ್ಟೊಂದು ಇನ್ವಾಲ್ವ್ ಆಗಿದ್ರು ತಮ್ಮ ಕರೆಂಟ್ ಪ್ರಾಬ್ಲಮ್ ಅಂದರೆ ಏನೋ ಒಂದು ಸಂಶೋಧನೆ ಮಾಡೋದ್ರಲ್ಲಿ, ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಎಷ್ಟೊಂದು ಮುಳುಗೋಗ್ಬಿಟ್ಟಿದ್ರು ಅಂತಂದರೆ ದಟ್ ಹಿ ಕುಡ್ ಲೀವ್ ಹೋಮ್ ವೇರಿಂಗ್ ಶೂಸ್ ಫ್ರಾಮ್ 2 ಡಿಫ್ರೆಂಟ್ ಫೇರ್ಸ್. ಆ ಮೆಥಮೆಟಿಷಿಯನ್ ಮನೆಯಿಂದ ಎಲ್ಲೋ ಹೋಗ್ಬೇಕಾದ್ರೆ ಶೂ ಹಾಕೋಬೇಕಾದ್ರೆ 2 ಜೊತೆ ಬೇರೆ ಬೇರೆ ಶೂಗಳಲ್ಲಿ ಒಂದೊಂದು ಹಾಕ್ಕೊಂಡು ಹೋಗಿದ್ರಂತೆ. ಅವ್ರಿಗೆ ಶೂ ಕೂಡ ನೋಡಿಬಿಟ್ಟು ಕರೆಕ್ಟ್ ಹಾಕೊಳ್ಳೋಕೆ ಬರಲ್ವಾ ಅಂತಲ್ಲ, ಅವರು ಸಂಶೋಧನೆ ಮಾಡೋದ್ರಲ್ಲಿ, ಆ ಮೆಥಮೆಟಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದ್ರಲ್ಲಿ ಅಷ್ಟೊಂದು ಬ್ಯುಸಿಯಾಗಿರ್ತಾರೆ. ಕೂತರು ನಿಂತರು ಎಲ್ಲ ಕಡೆನೂ ಅವ್ರು ಅದನ್ನೇ ವಿಚಾರ ಮಾಡ್ತಾ ಇರ್ತಾರೆ. ಅಂಥ ಉದಾಹರಣೆಯನ್ನು ಇಲ್ಲಿ ಹೇಳ್ತಾ ಇರ್ತಾರೆ. ಹವೇವರ್ ಇಫ್ ಯು ಲುಕ್ ಕೇರ್ಫುಲಿ, ಹೀಗಂತ ಹೇಳ್ಬಿಟ್ಟು ಅವರೆಲ್ಲ ಕೇರ್ಲೆಸ್ ಆಗಿರ್ತಾರೆ, ಪ್ರಾಕ್ಟಿಕಲ್ ಲೈಫ್ಗೆ ಅವ್ರು ಯೂಸ್ ಆಗಲ್ಲ ಅಂತಲ್ಲ. ಇಫ್ ಯು ಲುಕ್ ಕೇರ್ಫುಲಿ, ತುಂಬ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಯು ವಿಲ್ ಫೈಂಡ್ ಎನದರ್ ಸೈಡ್ ಆಫ್ ದಿಸ್, ಇದರ ಇನ್ನೊಂದು ಬದಿಯನ್ನು ತಾವು ನೋಡ್ಬೋದು. ಏನದು ಅಂತ ಮುಂದೆ ಹೇಳ್ತಾರೆ ನೋಡಿ. ವಿಚ್ ಮೇಕ್ಸ್ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಆ ಇನ್ನೊಂದು ಬದಿಯನ್ನು ಇನ್ನೊಂದು ರೀತಿಯಾಗಿ ನಾವು ಯೋಚನೆ ಮಾಡಿ ನೋಡಿದಾಗ ಈ ವಿಜ್ಞಾನಿಗಳು ಅತ್ಯಂತ ಪ್ರಾಕ್ಟಿಕಲ್ ಜನ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಅವ್ರು ಏನೂ ಮಾಡಲ್ಲ, ಅವ್ರು ಮಾಡಿರ್ತಕ್ಕಂಥ ಸಂಶೋಧನೆಗಳಿಂದನೇ ನಾವು ಇಷ್ಟೊಂದು ಮುಂದುವರೆದಿದ್ದೀವಿ. ಅವರೆಲ್ಲ ಮನುಕುಲದ ಬಗ್ಗೆ ಯೋಚನೆ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದನ್ನು ಕಂಡು ಹಿಡಿದದ್ದು ಕೂಡ ವಿಜ್ಞಾನಿಗಳೇ ಆಗಿರೋದ್ರಿಂದ ಅವರು ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅಂತ ಇಲ್ಲಿ ಹೇಳ್ತಾರೆ. ಉದಾಹರಣೆ ಕೊಡ್ತಾರೆ ನೋಡಿ. ಆಲ್ ನ್ಯೂ ಟೆಕ್ನಾಲಜೀಸ್, ಈ ಹೊಸ ಹೊಸ ಟೆಕ್ನಾಲಜಿ ಏನು ಬಂದಿದೆ, ತಂತ್ರಜ್ಞಾನ ಏನು ಬಂದಿದೆ, ಇದನ್ನೆಲ್ಲ ಕಂಡು ಹಿಡಿದತಕ್ಕಂಥವ್ರು ಯಾರು? ವಿಜ್ಞಾನಿಗಳಲ್ವಾ. ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್. ಡಿಫೆನ್ಸ್ ಅಂತಂದ್ರೆ ರಕ್ಷಣೆ, ಈ ಸೇನೆ ಇರ್ಬೋದು ಅಲ್ವಾ,
ಆರ್ಮಿನಲ್ಲಿ ಬಳಸ್ತಕ್ಕಂಥ ಟೆಕ್ನಾಲಜಿ ಇರ್ಬೋದು, ಬಾಂಬ್ಸ್ ಇರ್ಬೋದು, ಗನ್ಸ್ ಇರ್ಬೋದು, ಅಲ್ಲಿಂದ ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ ಬಗ್ಗೆ. ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ನಾವು ಮನರಂಜನೆಗಾಗಿ ಟಿ ವಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಮೊಬೈಲ್ ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಕಂಡು ಹಿಡಿದಿದ್ದು ಯಾರು? ವಿಜ್ಞಾನಿಗಳೇ. ಸ್ಟೆಮ್ ಫ್ರಾಮ್ ಫಂಡಮೆಂಟಲ್ ರಿಸರ್ಚ್. ಈ ವಿಜ್ಞಾನಿಗಳು ಮೂಲಭೂತ ಸಂಶೋಧನೆಯಿಂದನೇ ಇವನ್ನೆಲ್ಲ ಕಂಡು ಹಿಡಿದಿದ್ದಾರೆ. ಅಮಂಗ್ ಪಾಸ್ಟ್ ಎಕ್ಸಾಂಪಲ್ಸ್, ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆರ್ ಆ್ಯಂಟಿಬಯೋಟಿಕ್ಸನ್ನು ಕಂಡು ಹಿಡಿದಿದ್ದು ವಿಜ್ಞಾನಿಗಳು. ನಮಗೆ ಹುಷಾರಿಲ್ಲದೆ ಇದ್ದಾಗ, ಜ್ವರ ಬಂದಾಗ, ಏನೋ ಆರೋಗ್ಯ ಸಮಸ್ಯೆ ಆದಾಗ ಡಾಕ್ಟ್ರುಗಳು ಔಷಧಿ, ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ, ಅದನ್ನು ಕಂಡು ಹಿಡಿದಿದ್ದು ಯಾರು? ವಿಜ್ಞಾನಿಗಳೇ. ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್, ನೋಡಿ ಇದನ್ನೆಲ್ಲ ಯಾರು ಕಂಡುಹಿಡಿದಿದ್ದು? ವಿಜ್ಞಾನಿಗಳೇ. ದ ಗ್ರೀನ್ ರೆವಲ್ಯೂಷನ್ ಅಲ್ವಾ, ಹಸಿರು ಕ್ರಾಂತಿ ಆಯಿತು. ಆ್ಯಂಡ್ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನಾಸಿಸ್, ವಂಶಪಾರಂಪರ್ಯವಾಗಿ ನಮಗೆ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಅದನ್ನು ಪರಿಹಾರ ಮಾಡಬೇಕಾದ್ರೆ ಈ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನೋಸಿಸ್ ಮಾಡ್ತಾರೆ. ಅದೆಲ್ಲ ಸಾಧ್ಯ ಆಗಿದ್ದು ಕೂಡ ಈ ವಿಜ್ಞಾನಿಗಳಿಂದನೇ. ಟು ನೇಮ್ ಜಸ್ಟ್ ಎ ಫ್ಯೂ, ಇದನ್ನು ಕೆಲವೊಂದು ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಕಂಡು ಹಿಡಿದವರು, ನಮಗೆ ಯೂಸ್ ಆಗೋ ಥರ ಮಾಡಿದವರು ಯಾರು ಅಂತಂದರೆ ವಿಜ್ಞಾನಿಗಳೇ. ಸೊ ಹಾಗಾಗಿ ವಿಜ್ಞಾನಿಗಳು ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅಂತ ನಾವು ಅನ್ಬೇಕಾಗುತ್ತೆ. ಆ್ಯಂಡ್ ನಾವು ಓನ್ಲಿ ದ ಬೇಸಿಕ್ ರಿಸರ್ಚ್ ಕುಡ್ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ. ಈಗಲೂ ಕೂಡ ನಾವು ಮುಂದೆ ಈ ರಿಸರ್ಚ್ ಅನ್ನತಕ್ಕಂಥದ್ದು, ಸಂಶೋಧನೆ ಅನ್ನತಕ್ಕಂಥದ್ದು ಮುಂದೆ ವರಿತಾನೆ ಹೋಗಬೇಕು. ಬೇಸಿಕ್ ರಿಸರ್ಚ್ ಇದ್ದಾಗಲೇ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ. ಈ ಶಕ್ತಿ ಅನ್ಬೋದು, ಇಂಧನದ ಒಂದು ಸಂಪನ್ಮೂಲವನ್ನು ಹುಡುಕಿ ಕೊಡ್ತಕ್ಕಂಥದ್ದು ಕೂಡ ಅದು ವಿಜ್ಞಾನಿಗಳಿಂದನೇ ಸಾಧ್ಯ ಆಗಿರ್ತದೆ. ನ್ಯೂ ಮಿನರಲ್ ಡಿಪಾಸಿಟ್ಸ್ ಅಂದರೆ ಹೊಸದಾಗಿರ್ತಕ್ಕಂಥ ಖನಿಜ ನಿಕ್ಷೇಪಗಳೇನಿರ್ತವೆ ಅದನ್ನು ತೆಗೆಯೋದಿರ್ಬೋದು, ಹುಡುಕೋದಿರ್ಬೋದು. ಆ್ಯಂಡ್ ಎಫಿಷಿಯಂಟ್ ಡಿಫೆನ್ಸ್ ಫ್ರಾಮ್ ಟೆರರಿಸಮ್, ಏನು ನಾವು ಭಯೋತ್ಪಾದನೆ ಅಂತ ಕರಿತೀವಿ, ಈ ಟೆರರಿಸ್ಟ್ಗಳಿರ್ತಾರೆ, ಅವ್ರ ವಿರುದ್ಧ ನಾವು ಕರೆಕ್ಟಾಗಿ ಹೋರಾಟ ಮಾಡಬೇಕಂದ್ರೂ ಕೂಡ ನಮಗೆ ವಿಜ್ಞಾನಿಗಳ ಸಹಾಯ ಬೇಕೇ ಆಗುತ್ತೆ. ಕ್ಯೂರ್ ಫ್ರಮ್ ಕ್ಯಾನ್ಸರ್ ಅಲ್ವಾ, ಕ್ಯಾನ್ಸರ್ ಒಂದೇ ಅಂತಲ್ಲ, ಸುಮಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬಂದಾಗ ಅದಕ್ಕೆ ಆ್ಯಂಟಿಡಾಟ್ಗಳನ್ನ, ಔಷಧಿಗಳನ್ನು, ಮಾತ್ರೆಗಳನ್ನು, ಇಂಜೆಕ್ಷನ್ಗಳನ್ನ ಕಂಡು ಹಿಡಿತಕ್ಕಂಥವ್ರು ಕೂಡ ವಿಜ್ಞಾನಿಗಳಾಗಿರ್ತಾರೆ. ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಈಗ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಸಾರಿಗೆ ವ್ಯವಸ್ಥೆ ಇದೆ, ಅಂಥ ಹೊಸ ಹೊಸ ಸಾರಿಗೆ ವ್ಯವಸ್ಥೆಗಳನ್ನ ಕಂಡು ಹಿಡಿಬೇಕಾದ್ರೂ ಕೂಡ ವಿಜ್ಞಾನಿಗಳೇ ಬೇಕಾಗತ್ತೆ. ಪೀಪಲ್ ಟ್ರೈನ್ಡ್ ಇನ್ ಥೆರಾಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಂಟೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಥೆರಾಟಿಕಲ್ ಫಿಸಿಕ್ಸ್ ಅಂದರೆ ಸೈದ್ಧಾಂತಿಕ ಭೌತಶಾಸ್ತ್ರ ಅಂತ ಕರಿಬೋದು. ಅದರಲ್ಲಿ ಟ್ರೈನ್ ತೊಗೊಂಡವ್ರಿಗೆ ಹೆಡ್ ಹಂಟೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಹೆಡ್ ಹಂಟೆಡ್ ಅಂತ ತಲೆ ಬೇಟೆ ಆಡೋದು ಅಂತಲ್ಲ, ಅಂಥವ್ರನ್ನು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ ಅವರು ಹುಡುಕಿ ಅವರಿಗೆ ಕೆಲಸ ಕೊಡ್ತಾರೆ. ಅದನ್ನೇ ಇಲ್ಲಿ ಹೆಡ್ ಹಂಟೆಡ್ ಅಂತ ಹೇಳ್ತಾ ಇದ್ದಾರೆ. ದೋಸ್ ಟ್ರೈನ್ಡ್ ಇನ್ ಫ್ರಾಂಟಿಯರ್ಸ್ ಆಫ್ ಬಯಾಲಜಿಕಲ್ ರಿಸರ್ಚ್, ಯಾರು ಬಯಾಲಜಿನಲ್ಲಿ, ಬಯೋಕೆಮಿಸ್ಟ್ರಿನಲ್ಲಿ, ಬಯೋಟೆಕ್ನಾಲಜಿನಲ್ಲಿ ಸ್ಟಡಿ ಮಾಡಿದಾರೋ ಅವರು ಬಿಕಮ್ ಫೌಂಡರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಇನ್ ದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಬಯಾಲಜಿನಲ್ಲಿ ಎಕ್ಸ್ಪರ್ಟ್ ಆದರು, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿಲಿ ಎಕ್ಸ್ಪರ್ಟ್ ಅವರೆಲ್ಲ ಏನಾಗ್ತಾರೆ ಮುಂದೆ? ಫೌಂಡರ್ಸ್ ಆ್ಯಂಡ್ ಡೈರೆಕ್ಟರ್ಸ್, ಸ್ಥಾಪಕರಾಗ್ತಾರೆ, ಹಾಗೆ ನಿರ್ದೇಶಕರಾಗ್ತಾರೆ. ಎಲ್ಲಿ? ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧಿಗಳನ್ನ ತಯಾರು ಮಾಡ್ತಾರಲ್ಲ ಅಂಥ ಕಂಪ್ನಿಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ, ಅಲ್ಲಿ ಡೈರೆಕ್ಟರ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಸೊ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್. ಸೊ ಆದ್ದರಿಂದ ಈ ಬೇಸಿಕ್ ಸೈನ್ಸ್ ಅಂತ ಹೇಳಿದೆ, ಮೂಲ ವಿಜ್ಞಾನ, ಅದರ ಜ್ಞಾನ ನಮಗೆ ಏನು ಮಾಡುತ್ತೆ? ವಿಲ್ ಗಿವ್ ಯು ಹೆಡ್ ಸ್ಟಾರ್ಟ್ ಇನ್ ವಾಟ್ ಎವರ್ ಕರಿಯರ್ ಯು ಚೂಸ್. ಸೊ ವಿಜ್ಞಾನದಲ್ಲಿರ್ತಕ್ಕಂಥ ಮೂಲಭೂತ ಜ್ಞಾನನೇ ನಮಗೆ, ನಾವು ಯಾವುದೇ ಕರಿಯರನ್ನು, ಯಾವುದೇ ವೃತ್ತಿಯನ್ನು ತಗೊಂಡ್ರೂ ಕೂಡ, ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಮೂಲ ವಿಜ್ಞಾನ ಅನ್ನೋದು ಬೇಕು, ಅದರ ಸಪೋರ್ಟ್ ಬೇಕು. ಅದಿದ್ರೇ, ಈ ಮೂಲಭೂತವಾಗಿರ್ತಕ್ಕಂಥ ಸಂಶೋಧನೆ ನಡೀತಾ ಇದ್ರೇ ನಾವು ಯಾವುದೇ ಕರಿಯರಲ್ಲೂ ಕೂಡ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ವಿಜ್ಞಾನ ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ಕೆಲಿಸ್ ಬೊರಾಕ್ ಅವರು ಹೇಳ್ತಾರೆ. ಇಟ್ ಈಸ್ ಕಾಮನ್ಲಿ ರೆಕಗ್ನೈಸ್ಡ್ ದ್ಯಾಟ್, ಇದನ್ನು ಸಾಮಾನ್ಯವಾಗಿ ಗುರುತಿಸಲಾಗಿದೆ ಅಂತ, ರೆಕಗ್ನೈಸ್ ಮಾಡಲಾಗಿದೆ ಅಂತ. ಏನನ್ನ? ದ್ಯಾಟ್ ದ ವೆರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಜೇಷನ್. ಸಿವಿಲೈಜೇಷನ್ ಅಂದರೆ ನಾಗರಿಕತೆ ಅಂತ ಕರಿತೀವಿ. ತಾವು ಇತಿಹಾಸದಲ್ಲಿ ಓದಿರ್ತೀರ, ಭೂಮಿ ಮೇಲೆ ಸುಮಾರು ನಾಗರಿಕತೆಗಳು ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ವು, ಆದರೆ ಅವೆಲ್ಲ ಕೂಡ ಸರ್ವನಾಶವಾಗಿ ಹೋಗಿದ್ದಾವೆ. ಇವಾಗ ಅದರ ಪಳೆಯುಳಿಕೆಗಳು ಮಾತ್ರ ಉಳ್ಕೊಂಡಿದ್ದಾವೆ ಅನ್ನೋದನ್ನು ನಾವು ನೋಡಿರ್ತೀವಿ. ಹಾಗಾದರೆ ಆ ನಾಗರಿಕತೆಗಳೆಲ್ಲ ನಾಶವಾಗಿ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಿವಿಲೈಜೇಷನ್, ನಾವಿರ್ತಕ್ಕಂಥ ಸಮಾಜ ಏನಿದೆ, ಇದು ಉಳಿಬೇಕಾದ್ರೂ ಕೂಡ ಅದಕ್ಕೊಂದು ಭಯ ಅನ್ನೋದಿರ್ತದೆ. ಈಸ್ ಥ್ರಿಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಈ ಸಿವಿಲೈಸೇಷನ್ಗಳು ನಾಶವಾಗೋದಕ್ಕೆ ಕಾರಣ ಏನು ಅಂತಂದರೆ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಎರಡು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಒಂದು ನ್ಯಾಚುರಲ್, ಪ್ರಕೃತಿ ವಿಕೋಪಗಳು ಅಂತ ಕರಿತೀವಿ ಅಲ್ವಾ, ಭೂಕಂಪ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಸುನಾಮಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಇವೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಾಕೃತಿಕ ವಿಕೋಪಗಳು ಅಂತ ನಾವು ಕರಿತೀವಿ. ಇವಷ್ಟೇ ಕಾರಣ ಅಲ್ಲ, ಇನ್ನೂ ಒಂದು ಕಾರಣ ಇದೆ, ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಮನುಷ್ಯನು ಕೂಡ ಈ ಸಿವಿಲೈಸೇಷನ್, ನಾಗರಿಕತೆಯ ಅಳಿವಿಗೆ
ಕಾರಣ ಆಗ್ತಾನೆ ಅನ್ನೋದನ್ನು ನಾವು ನೋಡಿರ್ತೀವಿ. ಸೊ ಎರಡು ರೀತಿಯಾಗಿರ್ತಕ್ಕಂಥ ಈ ವಿಪತ್ತುಗಳೇನಿದ್ದಾವೆ, ಒಂದು ನ್ಯಾಚುರಲ್, ಇನ್ನೊಂದು ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಇವುಗಳ ಮೇಲೆ ಈ ನಾಗರಿಕತೆ ಅನ್ನೋದು ಉಳಿವಿನ ಒಂದು ಪ್ರಶ್ನೆ ಅವಲಂಬಿತ ಆಗಿರ್ತದೆ. ಅಮಂಗ್ ದೆಮ್ ಆರ್ ಅರ್ಥ್ಕ್ವೇಕ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್ಗಳ ಬಗ್ಗೆ ಉದಾಹರಣೆ ಕೊಡ್ತಿದ್ದಾರೆ. ಈ ಭೂಕಂಪ ಅನ್ನತಕ್ಕಂಥದ್ದು ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್. ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್, ದೊಡ್ಡ ದೊಡ್ಡ ಸಿಟಿಗಳೇನಿರ್ತವೆ, ದೊಡ್ಡ ದೊಡ್ಡ ನಗರಗಳಿರ್ತವೆ, ಅವು ತಾವು ಮಾಡಿರ್ತಕ್ಕಂಥ ತಪ್ಪಿನಿಂದನೇ ಸರ್ವನಾಶ ಆಗೋಗಿರ್ತವೆ. ಎನ್ವಿರಾನ್ಮೆಂಟಲ್ ಕೆಟಾಸ್ಟ್ರಫ್, ಹಾಗೆ ಪ್ರಕೃತಿ ವಿಕೋಪಗಳು ಕೂಡ ಕಾರಣ ಆಗಿರ್ತವೆ. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್, ಆರ್ಥಿಕ ಮತ್ತು ಸಾಮಾಜಿಕ ಬಿಕ್ಕಟ್ಟುಗಳು ಕೂಡ ಉಂಟಾಗಿರ್ತವೆ. ಟುಡೇ ಎ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಾಮ್ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್. ಅವೆಲ್ಲ ಪ್ರಾಕೃತಿಕ ವಿಕೋಪಗಳಾದರೆ ಮನುಷ್ಯ ತನ್ನನ್ನು ತಾನೇ ಸರ್ವನಾಶ ಮಾಡಿಕೊಳ್ಳೋದಕ್ಕೆ ಇವನು ಕೂಡ ಈ ರೀತಿಯಾಗಿರ್ತಕ್ಕಂಥ ವಿಕೋಪಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಉದಾಹರಣೆ ಕೊಡ್ತಿದ್ದಾರೆ ನೋಡಿ, ಎ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಾಮ್ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್. ಈಗ ಅಣುಶಕ್ತಿಯನ್ನು ನಾವು ಬಾಂಬ್ ತಯಾರು ಮಾಡೋದಕ್ಕೆ ಮಾತ್ರ ಅಲ್ಲ, ಇಂಡಸ್ಟ್ರಿಗಳಲ್ಲಿ ಬಳಸ್ತೀವಿ, ವಿದ್ಯುತ್ ತಯಾರು ಮಾಡೋಕ್ಕೆ ಬಳಸ್ತೀವಿ. ಈ ರೀತಿ ಅಣುಶಕ್ತಿಯನ್ನು ನಾವು ಬಳಸಿದಾಗ ಅದರ ವೇಸ್ಟ್ ಏನಿರ್ತದೆ ಅದರಿಂದ ಈ ರೇಡಿಯೋ ಆಕ್ಟಿವಿಟಿ ಭಯಾನಕವಾಗಿರ್ತಕ್ಕಂಥ ವಿಕಿರಣಗಳನ್ನು ಅದು ಹೊರಸೂಸ್ತಾ ಇರ್ತದೆ. ಅದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರ್ತಾ ಇದೆ. ಅದು ಕೂಡ ಇವಾಗ ನಡೀತಾ ಇದೆ. An earthquake in the middle of a megalopolis. ಮೆಗಾಲೋಪೋಲಿಸ್ ಅಂದರೆ ಮಹಾನಗರಗಳು, ದೊಡ್ಡ ದೊಡ್ಡ ಸಿಟಿಗಳೇನಿದ್ದಾವೆ ಅದರ ಮಧ್ಯಕ್ಕೆ ಎಲ್ಲರೂ ಭೂಕಂಪ ಆಯಿತು ಅಂತಂದರೆ ಆ ಇಡೀ ಸಿಟಿಗಳೇ ಸರ್ವನಾಶ ಆಗಿ ಹೋಗ್ತವೆ. An outburst of mass violence. ಮಾಸ್ ವೈಲೆನ್ಸ್ ಅಂತಂದರೆ ಒಬ್ಬರಿಬ್ಬರು ಹೊಡೆದಾಡೋದಲ್ಲ, ಒಂದೊಂದು ಜನಾಂಗಗಳೇ ಅಲ್ವಾ, ಒಂದೊಂದು ಧರ್ಮನೇ ಇರ್ಬೋದು, ಜಾತಿಗಳೇ ಇರ್ಬೋದು, ಆರ್ ಎನಿ ಅದರ್ ಗ್ಲೋಬಲ್ ಡಿಸಾಸ್ಟರ್. ಅದೆಲ್ಲ ಜಾಗತಿಕವಾಗಿರ್ತಕ್ಕಂಥ ಬೇರೆ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ಬಂದು ಒದಗತಕ್ಕಂಥ ಚಾನ್ಸಸ್ ಇವಾಗಲೂ ಕೂಡ ಇದೆ. ಕ್ಯಾನ್ ಕಾಸ್ ಅಪ್ ಟು ಎ ಮಿಲಿಯನ್ ಆಫ್ ಕಾಸುಯಾಲಿಟೀಸ್. ಈ ರೀತಿಯಾಗಿ ಪ್ರಕೃತಿ ವಿಕೋಪಗಳಾಗ್ಬೋದು, ಮನುಷ್ಯ ತನ್ನಿಂದ ತಾನೇ ಮಾಡಿರ್ತಕ್ಕಂಥ ವಿಕೋಪಗಳಾಗ್ಬೋದು, ಆಪತ್ತುಗಳಾಗ್ಬೋದು. ಈ ರೀತಿಯಾದಾಗ ಏನಾಗುತ್ತೆ, ಮಿಲಿಯನ್ಸ್ ಆಫ್ ಕಾಸುಯಾಲಿಟೀಸ್, ಸುಮಾರು ಜನ ಮನೆ ಕಳ್ಕೊಳ್ತಾರೆ, ಪ್ರಾಣ ಕಳ್ಕೊತಾರೆ, ಆಸ್ತಿ ಪಾಸ್ತಿಗಳೆಲ್ಲ ಹಾಳಾಗ್ತವೆ ಅನ್ನೋದನ್ನು ನಾವು ನೋಡಿದ್ದೀವಿ. ರೆಂಡರ್ ಲಾರ್ಜ್ ಪಾರ್ಟ್ ಆಫ್ ಅವರ್ ವರ್ಲ್ಡ್ ಅನ್ಇನ್ಹ್ಯಾಬಿಟೇಬಲ್. ಸೊ ಈ ರೀತಿಯಾಗಿ ವಿಕೋಪಗಳಾದಾಗ, ಬಾಂಬ್ ಬ್ಲಾಸ್ಟ್ ಮಾಡಿದಾಗೆಲ್ಲ ಏನಾಗುತ್ತೆ, ಇನ್ನು ನಮ್ಮ ಭೂಮಿಯ ಸುಮಾರು ಜಾಗ ಬದುಕೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಾಗ ಆಗಿ ಉಳಿಯಲ್ಲ. ಅಲ್ಲೆಲ್ಲ ಕೂಡ ಮನುಷ್ಯರು ಹೋಗಿ ಬದುಕಕ್ಕಾಗಲ್ಲ, ಬದುಕೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಾಗನೇ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಟ್ರಿಗರ್ ಗ್ಲೋಬಲ್ ಎಕನಾಮಿಕ್ ಡಿಪ್ರೆಷನ್. ಸೊ ಈ ರೀತಿಯಾಗಿ ಯುದ್ಧಗಳಾಗಲಿ ಅಥವಾ ಭೂಕಂಪಗಳಾಗಲಿ, ಈ ರೀತಿ ಡಿಸಾಸ್ಟರ್ಸ್ಗಳಾದಾಗ ಏನಾಗುತ್ತೆ, ಆರ್ಥಿಕತೆಗೆ ಹೊಡೆತ ಕೊಡುತ್ತೆ ಅಲ್ವಾ. ಆರ್ ಎ ವಾರ್ ಇನ್ ಎ ಹಾಟ್ ರೀಸನ್, ಅಥವಾ ಯಾವುದೋ ಒಂದು ಹಾಟ್ ರೀಸನಲ್ಲಿ, ಯಾವುದೋ ದೇಶಗಳ ಮಧ್ಯಕ್ಕೆ, ಖಂಡಗಳ ಮಧ್ಯಕ್ಕೆ ಈ ರೀತಿ ಮತ್ತೆ ಯುದ್ಧಗಳು ಕೂಡ ಸ್ಟಾರ್ಟ್ ಆಗ್ಬೋದು ಅನ್ನೋದನ್ನು ನಾವು ಮರಿಬಾರ್ದು. ಸಚ್ ಡೇಂಜರ್ಸ್ ಕೀಪ್ ಗ್ರೋಯಿಂಗ್. ಈ ರೀತಿಯಾಗಿರ್ತಕ್ಕಂಥ ಅಪಾಯಗಳು ಬೆಳೀತಾನೆ ಇದ್ದಾವೆ. ಈಗ ವಿಜ್ಞಾನ ಬೆಳವಣಿಗೆ ಆಗಿದೆ, ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಮುಂದೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಲ್ಲ ಅಂತ ನಾವು ಅನ್ಕೋಬಾರ್ದು ಅಲ್ವಾ. ಮ್ಯಾನ್ ಮೇಡ್ ಡಿಸಾಸ್ಟರ್ ಆಗಿರ್ಬೋದು ಅಥವಾ ಪ್ರಕೃತಿ ವಿಕೋಪಗಳು ಕೂಡ ಬರಬಹುದು. ಸೊ ಮುಂದೆ ಇದಕ್ಕಿಂತ ಡೇಂಜರ್ ಆಗಿರ್ತಕ್ಕಂಥ ವಿಕೋಪಗಳು ಕೂಡ ಬರಬಹುದು. ಹಾಗಾದ್ರೆ ಅದಕ್ಕೆಲ್ಲ ನಾವು ತಯಾರಾಗಿರ್ಬೇಕಾಗತ್ತೆ. ಆಲ್ದೋ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಸ್ಪೆಂಡ್ ಟು ಕಂಟೈನ್ ದೆಮ್ ಬೈ ಆಲ್ ನೋನ್ ಟೆಕ್ನಿಕ್ಸ್. ಈ ರೀತಿಯಾಗಿರ್ತಕ್ಕಂಥ ಅಪಾಯಗಳು ಬಂದು ಒದಗಿದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಸಾಮಾನ್ಯ ಸ್ಥಿತಿಗೆ ತರೋದಕ್ಕೆ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಅನ್ನ ಖರ್ಚು ಮಾಡಲಾಗಿದೆ. ಟ್ರಿಲಿಯನ್ಸ್ ಆಫ್ ಡಾಲರ್ ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಿದೆ. ಈಗ ನಮಗೆ ಗೊತ್ತಿರತಕ್ಕಂಥ ಟೆಕ್ನಿಕ್ಗಳನ್ನ ಬಳಸಿ ಈ ರೀತಿಯಾಗಿ ವಿಕೋಪಗಳು ಬಂದಾಗ ಅದನ್ನು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಮುಂದೆ ಕೂಡ ಇನ್ನೂ ಹೊಸದಾಗಿ ವಿಪತ್ತುಗಳು ಬರಬಹುದು. ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು ಅಂತಂದರೆ ನಾವು ವಿಜ್ಞಾನದಲ್ಲಿ ಮುಂದುವರಿಲೇಬೇಕಾಗತ್ತೆ ಅಂತ ಕೆಲಿಸ್ ಬೋರಾಕ್ ಅವರು ಹೇಳ್ತಾರೆ. ದ ಹೋಪ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಬ್ರೇಕಿಂಗ್ ದ ಸ್ಟೇಲ್ಮೇಟ್. ಹೋಪ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಭರವಸೆ, ನಂಬಿಕೆ ಮತ್ತು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಯಾವುದ್ರದ್ದು, ಫಾರ್ ಬ್ರೇಕಿಂಗ್ ದ ಸ್ಟೇಲ್ಮೇಟ್. ಸ್ಟೇಲ್ಮೇಟ್ ಅಂತಂದರೆ ಬಿಕ್ಕಟ್ಟು ಅಂತ ಅನ್ಕೊಳ್ಳಿ, ಸಮಸ್ಯೆ ಅಂತ ಅನ್ಕೊಳ್ಳಿ. ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ರೆಸ್ಟ್ ನಾಟ್ ಓನ್ಲಿ ಆನ್ ದ ಮನಿ. ಬರೀ ದುಡ್ಡಿದ್ದು ಬಿಟ್ಟರೆ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ. ಬಟ್ ಆನ್ ಇಂಟೆಲೆಕ್ಚುವಲ್ ರಿಸೋರ್ಸಸ್, ಬೌದ್ಧಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬನೆ ಆಗುತ್ತೆ ಅಲ್ವಾ. ಈಗೊಂದು ಕಾಯಿಲೆ ಬಂದಾಗ ಬರೀ ದುಡ್ಡಿದ್ದು ಬಿಟ್ಟರೆ ಆ ಕಾಯಿಲೆ ವಾಸಿ ಆಗಲ್ಲ, ಅದಕ್ಕೆ ಔಷಧಿ ಕಂಡು ಹಿಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ವಿಜ್ಞಾನ ಅನ್ನೋದು ಬೇಕು. ಬರೀ ದುಡ್ಡಿದ್ದು ಬಿಟ್ಟರೆ ಎಲ್ಲ ಸಮಸ್ಯೆನ ನಾವು ಬಗೆಹರಿಸೋಕ್ಕಾಗಲ್ಲ. ಅದಕ್ಕೆ ವಿಜ್ಞಾನ, ಜ್ಞಾನ ಅನ್ನೋದು ಕೂಡ ನಮಗೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೋ ದ ಮನಿ ಈಸ್ ಮೋರ್ ಪಾಪ್ಯುಲರ್. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ದುಡ್ಡಿಗೆ ಬೆಲೆ ಜಾಸ್ತಿ ಅನ್ನೋದನ್ನು ನಾವು ನೋಡಿದ್ದೀವಿ. ದುಡ್ಡು ಇಂಪಾರ್ಟೆಂಟೇ, ಆದರೆ ದುಡ್ಡಿನಿಂದನೇ ಎಲ್ಲವನ್ನು ಮಾಡೋಕ್ಕಾಗತ್ತೆ
ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ದ ಫ್ರೆಂಚ್ ಪ್ರಾವರ್ಬ್ ಒಂದು ಗಾದೆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋ ಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವೆಲ್ತ್. ಯಾರಿಗೂ ಕೂಡ ದುಡ್ಡು ಸಂಪತ್ತಿನಿಂದ ಸಂಪೂರ್ಣವಾಗಿರ್ತಕ್ಕಂಥ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹೀಸ್ ವಿಸ್ಡಮ್. ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿರ್ತಕ್ಕಂಥ ಜ್ಞಾನ ಏನಿದೆ ಅದರಿಂದ ಮಾತ್ರ ಅವರಿಗೆ ತೃಪ್ತಿ ಸಿಗಕ್ಕೆ ಸಾಧ್ಯ ಅಂತ ಫ್ರೆಂಚ್ ಪ್ರಾವರ್ಬ್ ಹೇಳುತ್ತೆ. ಅದನ್ನು ಇವರಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಓನ್ಲಿ ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ಎ ಸ್ಪ್ರಿಂಗ್ ಬೋರ್ಡ್. ವಿಜ್ಞಾನದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸಂಶೋಧನೆಯಿಂದ ಮಾತ್ರ ಒಂದು ಸ್ಪ್ರಿಂಗ್ ಬೋರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಸ್ಪ್ರಿಂಗ್ ಬೋರ್ಡ್ ಅಂತಂದರೆ ಈ ಜಿಮ್ನಾಸ್ಟಿಕ್ ಮಾಡೋರೆಲ್ಲ ಬಳಸ್ತಾ ಇರ್ತಾರೆ. ಅದರ ಮೇಲೆ ಜಂಪ್ ಮಾಡಿದಾಗ ಅದು ಅವರನ್ನು ಪುಷ್ ಮಾಡಿ ಮೇಲಕ್ಕೆ ಕಳಿಸ್ಬಿಡುತ್ತೆ. ಹಾಗೆಯೇ ಈ ವಿಜ್ಞಾನದಲ್ಲಿ ಆಗತಕ್ಕಂಥ ಸಂಶೋಧನೆಗಳು ಕೂಡ ನಮ್ಮನ್ನು ಮೇಲಕ್ಕೆ ತಗೊಂಡೋಗ್ತವೆ. ಯಾವುದರಲ್ಲಿ? ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ. ಈ ರೀತಿಯಾಗಿ ಏನಾದರೂ ಡಿಸಾಸ್ಟರ್ ಆದಾಗ, ವಿಕೋಪಗಳು, ವಿಪತ್ತುಗಳು ಬಂದು ಒದಗಿದಾಗ ಅದಕ್ಕೆ ನಾವು ತಯಾರಾಗಿರಬೇಕು. ಅಂಥ ಒಂದು ಕೈಗಾರಿಕೆ, ಅಂಥ ಒಂದು ಸಂಶೋಧನೆ ನಮ್ಮಲ್ಲಿ ಆಗಬೇಕಾಗಿತ್ತು ಅಂತಂದರೆ ಈ ವಿಜ್ಞಾನದಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಆಗಲೇಬೇಕು. ಇನ್ನು ಮುಂದಾದರೂ ಕೂಡ ಇದು ಕಂಟಿನ್ಯೂ ಆಗ್ತಾನೆ ಇರಬೇಕು ಅಂತ ಅವ್ರು ಹೇಳ್ತಾರೆ. ಅವರ್ಸ್ ಇಸ್ ದ ಟೈಮ್ ಆಫ್ ಕಂಟೆಸ್ಟ್. ನಾವು ಯಾವ ರೀತಿಯಾಗಿರ್ತಕ್ಕಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇವಾಗ ಎಲ್ಲಿ ನೋಡಿದರೂ ಕೂಡ ಕಂಟೆಸ್ಟ್, ಸ್ಪರ್ಧೆ, ಕಾಂಪಿಟೇಷನ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ದೇಶ ಮತ್ತೊಂದು ದೇಶ ಇರ್ಬೋದು, ಒಂದು ರಾಜ್ಯ ಮತ್ತೊಂದು ರಾಜ್ಯ ಇರ್ಬೋದು, ಒಂದು ಭಾಷೆ ಇರ್ಬೋದು, ಸಂಸ್ಕೃತಿ ಅನ್ನೋದಿರ್ಬೋದು, ಎಲ್ಲದರ ಮಧ್ಯಕ್ಕೂ ಕೂಡ ಈ ಕಂಟೆಸ್ಟ್ ಅನ್ನೋದು, ಕಾಂಪಿಟೇಷನ್ ಅನ್ನೋದು ನಡೀತಾನೆ ಇರ್ತದೆ. ಓವರ್ ಇಶ್ಯೂಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಸಲುವಾಗಿ ಇಲ್ಲಿ ಹೋರಾಟ, ಕಾಂಪಿಟೇಷನ್ ನಡೀತಾ ಇದೆ ಅಂತಂದರೆ ಆರ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಅವುಗಳನ್ನ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಇಲ್ಲಿ ಸಮಸ್ಯೆ ಅನ್ನೋದು ಏನು ಕ್ಲಿಯರಾಗಿ ಗೊತ್ತಿಲ್ಲ, ಆದರೂ ಕೂಡ ಕಂಟೆಸ್ಟ್ ಅನ್ನೋದು ನಡೀತಾನೆ ಇರ್ತದೆ. Scientific research is an exciting venture into the great unknown and the token of humankind's survival. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಸೈಂಟಿಫಿಕ್ ರಿಸರ್ಚ್, ವೈಜ್ಞಾನಿಕ ಸಂಶೋಧನೆ ಅನ್ನೋದಿದೆ, ಅದು ಏನು ಅಂತಂದರೆ ಈಸ್ ಅನ್ ಎಕ್ಸೈಟಿಂಗ್ ವೆಂಚರ್, ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ಸಾಹಸ ಆಗಿರ್ತದೆ. ಯಾವುದರಲ್ಲಿ? ಇಂಟು ದ ಗ್ರೇಟ್ ಅನ್ನೋನ್. ವಿಜ್ಞಾನಿಗಳು ಏನು ಸಂಶೋಧನೆ ಮಾಡ್ತಾ ಇದ್ದಾರೆ ಅಂದರೆ ಗೊತ್ತಿಲ್ಲದೆ ಇರೋದನ್ನು, ಅಜ್ಞಾತವಾಗಿರ್ತದಲ್ಲ, ಯಾರಿಗೂ ತಿಳಿದೇ ಇರತಕ್ಕಂಥ ನಿಗೂಢತೆಯನ್ನು ಬೀದಿಸೋದಕ್ಕೆ ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಟೋಕನ್ ಆಫ್ ಹ್ಯೂಮನ್ ಕೈಂಡ್ಸ್ ಸರ್ವೈವಲ್. ಈ ಮನುಷ್ಯ ಇನ್ನೂ ಸುಮಾರು ವರ್ಷ ಈ ಭೂಮಿ ಮೇಲೆ ಇರಬೇಕು, ಬದುಕಬೇಕು, ಈ ಮನುಷ್ಯ ಸಂತತಿ ಭೂಮಿ ಮೇಲೆ ಕಂಟಿನ್ಯೂ ಹಾಕೊಂಡು ಹೋಗಬೇಕು ಅಂತಂದರೆ ಈ ವಿಜ್ಞಾನಿಗಳ ಸಂಶೋಧನೆಯಿಂದನೇ ಸಾಧ್ಯ ಆಗುತ್ತೆ. ಇಟ್ ಈಸ್ ದ ಸೈಂಟಿಸ್ಟ್ಸ್ with their tools that are up to the challenge and can ensure that we all safely move with the time. ಸೊ ವಿಜ್ಞಾನಿಗಳು ಅವರ ಉಪಕರಣಗಳಿರ್ಬೋದು, ಲ್ಯಾಬ್ಗಳಿರ್ಬೋದು, ಅವರ ಸಂಶೋಧನೆಗಳಿರ್ಬೋದು, ಅವರು ಚಾಲೆಂಜಸ್ಸನ್ನು ತಗೋತಾರೆ. ಈ ರೀತಿ ಪ್ರಕೃತಿ ವಿಕೋಪಗಳಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರೋದು, ಅದನ್ನು ಸಾಲ್ವ್ ಮಾಡೋದಕ್ಕೆ ಅವರಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ವಿಜ್ಞಾನಿಗಳು ಏನಂತಂದರೆ ಕ್ಯಾನ್ ಎನ್ಶ್ಯೂರ್ ದ್ಯಾಟ್ ವಿ ಆಲ್ ಸೇಫ್ಲಿ ಮೂವ್ ವಿತ್ ಟೈಮ್. ಕಾಲದ ಜೊತೆಗೆ ನಾವು ನೆಮ್ಮದಿಯಾಗಿ ಭೂಮಿ ಮೇಲೆ ಬದುಕಬೇಕು ಅಂತಂದರೆ, ಈ ಮನುಷ್ಯ ಮತ್ತು ಅವನ ನಾಗರಿಕತೆ ಭೂಮಿ ಮೇಲೆ ಇರಬೇಕು ಅಂತಂದರೆ ಅದಕ್ಕೆ ಗ್ಯಾರಂಟಿ ಕೊಡೋರು, ಎನ್ಶ್ಯೂರ್ ಮಾಡೋರು ಯಾರು ಅಂತಂದರೆ ಸೈಂಟಿಸ್ಟ್ಗಳೇ. ವಿಜ್ಞಾನಿಗಳು ಅವರ ಸಂಶೋಧನೆಯಿಂದಲೇ ಮಾತ್ರ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳಿಗೆ ಔಷಧಿ ಕಂಡುಹಿಡಿತಾರೆ, ಹೊಸ ಹೊಸ ಯಂತ್ರೋಪಕರಣ ಕಂಡುಹಿಡಿತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನವನ್ನು ಕೂಡ ಈ ವಿಜ್ಞಾನಿಗಳ ಸಂಶೋಧನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಿಜ್ಞಾನ ಸಂಶೋಧನೆ ಅನ್ನತಕ್ಕಂಥದ್ದು ಮುಂದುವರಿತಾನೆ ಹೋಗಬೇಕಾಗತ್ತೆ. ಫೈನಲಿ ಐ ಹ್ಯಾವ್ ಟು ರಿಮೈಂಡ್ ಯು. ಕೆಲಿಸ್ ಬೊರಾಕ್ ಅವರು ಹೇಳ್ತಾರೆ, ಕೊನೆಯದಾಗಿ ನಮಗೇನೋ ಒಂದನ್ನು ನೆನಪು ಮಾಡಿಕೊಡೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಏನು ನೋಡಿ, ದ್ಯಾಟ್ ಸೈನ್ಸ್ ಈಸ್ ನಾಟ್ ದ ಬಿಗಿನಿಂಗ್ ಆ್ಯಂಡ್ ನಾಟ್ ದ ಎಂಡ್ ಈದರ್. ವಿಜ್ಞಾನ ಅಂತಕ್ಕಂಥದ್ದು ಆರಂಭನೂ ಅಲ್ಲ, ಅದಕ್ಕೆ ಅಂತ್ಯ ಅನ್ನೋದು ಇಲ್ಲ, ಅದು ನಿರಂತರವಾಗಿ ನಡೀತಾನೆ ಇರ್ತದೆ. ಹವೆವರ್ ಇಫ್ ಹ್ಯೂಮನ್ಲಿ ಯೂಸ್ಡ್. ಆದರೆ ಈ ವಿಜ್ಞಾನವನ್ನು ನಾವು ಹ್ಯೂಮನ್ಲಿ ಯೂಸ್ಡ್, ಮಾನವೀಯತೆಯಿಂದ ಬಳಸಿಕೊಂಡ್ರೆ ಸೈನ್ಸ್ ಈಸ್ ದೇರ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್. ಈ ವಿಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿಕೊಂಡ್ರೆ ಅದು ನಮ್ಮ ರಕ್ಷಣೆ ಮಾಡುತ್ತೆ, ನಮ್ಮ ಕೇರ್ ಟೇಕರ್ ಆಗುತ್ತೆ. ಅದನ್ನೇ ನಾವು ಕೆಟ್ಟದಾಗಿ ಬಳಸಿಕೊಂಡ್ರೆ ಅದು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ವಿಜ್ಞಾನವನ್ನು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ವಿಜ್ಞಾನ ಒಳ್ಳೆಯದೇ ಇದೆ. ವಿಜ್ಞಾನದಿಂದ ಏನಾದರೂ ಕೆಟ್ಟದ್ದು ಆಗಿದೆ ಅಂತಂದರೆ ಮನುಷ್ಯ ಈ ವಿಜ್ಞಾನವನ್ನು ಕೆಟ್ಟದಾಗಿ ಬಳಸಿಕೊಂಡಿದ್ದಾನೆ, ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬಳಸಿಕೊಂಡಿಲ್ಲ. ಅದರಿಂದ ಮಾತ್ರ ಕೆಟ್ಟದ್ದಾಗಕ್ಕೆ ಸಾಧ್ಯನೇ ಹೊರತು ಬರೀ ವಿಜ್ಞಾನದಿಂದಲೇ ಎಲ್ಲ ಕೆಟ್ಟದ್ದಾಗ್ತಾ ಇದೆ, ಮನುಷ್ಯ ಹಾಳಾಗ್ತಾ ಇದ್ದಾನೆ, ಅವನ ಜೀವನ ಶೈಲಿ ಕೆಟ್ಟು ಹೋಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ವಿಜ್ಞಾನವನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಕೆಲಿಸ್ ಬೊರಾಕ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಕೆಲಿಸ್ ಬೊರಾಕ್ ಅವರು ಬರೆದಿರುವಂಥ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತಮಗೆಲ್ಲರಿಗೂ ಕೂಡ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.